ವಿತೌಟ್ ಎನಿ ರೀಸನ್ 1 ವೀಕ್ ತನಕ ಮೋಷನ್ ಹೋಗಲ್ಲ, ಅದು ನಾರ್ಮಲ್, ಏನೂ ಆಗಲ್ಲ. 1 ವೀಕ್ to 8 days ಅಲ್ಲಿ ತಾನಾಗಿ ಮೋಷನ್ ಆಗುತ್ತೆ. ಬಿಯಾಂಡ್ 8 days ಮೋಷನ್ ಆಗಿಲ್ಲ ಅಂದ್ರೆ ಒಂದು ಚೆಕಪ್ ಮಾಡಿಸಿ, ಎಕ್ಸಾಮಿನೇಷನ್ ಮಾಡಿಸಿ. ವೆರಿ ವೆರಿ ರೇರ್ಲಿ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಬರ್ಬೋದು, ಅದು ತುಂಬಾ ರೇರ್. ಪೂರ್ತಿ ರಾತ್ರಿ ಪೂರ್ತಿ ಡ್ಯೂಟಿ ಬಿಟ್ಟು, ಆಫೀಸ್ ಬಿಟ್ಟು, ಅಡುಗೆ ಮಾಡೋದು ಬಿಟ್ಟು ಕುತ್ಕೊಂಡು ಏನ್ ಮಾಡ್ತೀನಿ ಬರ್ಬೇಕು ಮಾಡ್ತಾ ಇದ್ದೀನಿ ನೆನ್ನೆಯಿಂದ ಅಂತ ಕುತ್ಕೊಳ್ಳೋದಲ್ಲ, ಅದು ಮಾಡಬೇಡಿ. ಸೊ ಪೊಸಿಷನ್ ಕೊಡಿ. ತೀರಾ ತೊಂದರೆ ಆದಲ್ಲಿ ಮಗುಗೆ ಏನೋ ತುಂಬ ಆಗ್ತಾ ಇದೆ ಹೊಟ್ಟೆ, ಒಂದ್ಸಲ ಡಾಕ್ಟರ್ ಒಪಿನಿಯನ್ ತಗೊಳ್ಳಿ. ಬಟ್ ಬರ್ಪಿಂಗ್ ಇದೆ, ನಾರ್ಮಲ್ ಪೊಸಿಷನ್ ಕೊಡಿ, ಬಂದರೆ ತಾನಾಗೆ ಬರುತ್ತೆ. ಸರ್ ಹುಟ್ಟಿದಾಗ ಫುಲ್ ಫೇರ್ ಇದ್ದ, ಪಿಂಕ್ ಇದ್ದ, ಇದ್ಲು, ಇವಾಗ ಕಲರ್ ಚೇಂಜ್ ಆಗಿದೆ, ಡಾರ್ಕ್ ಆಗ್ತಿದ್ದಾಳೆ. ಸಿ, ಯು ಶುಡ್ ಅಂಡರ್ಸ್ಟ್ಯಾಂಡ್, ಕಲರ್ ಈಸ್ ಡಿಸೈಡೆಡ್ ಬೈ ಜೆನೆಟಿಕ್ಸ್. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂದರೆ, ಟಿಲ್ 2 years ಆ್ಯಂಡ್ ಬಿಯಾಂಡ್ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಬಹುದು. ಸುಮಾರು ಕಡೆ ಏನು ಮಾಡ್ತಾರೆ, ಧೂಪದಲ್ಲಿ ಕೆಲವು ಯುಕಲಿಪ್ಟಸ್ ಆಯಿಲ್ ಇರಲಿ, ಯಾವುದೋ ಆಯಿಲ್ದು ಮಿಕ್ಸ್ಚರು ಹಾಕಿ ಅದೇನೋ ಒಳ್ಳೇದು ಮಗುಗೆ ಅಂತ. ಅದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಆ ರೀತಿಯಾಗಿ ಮಕ್ಕಳು ನೈಟ್ ಹೊತ್ತಲ್ಲಿ ಜಾಸ್ತಿ ನಿದ್ದೆ ಮಾಡಲ್ಲ? ಮಗು ಹುಟ್ಟಿದ ಮೇಲೆ ನೈಟಲ್ಲಿ ನಿದ್ದೆ ಮಾಡಲ್ಲ, ತಂದೆ ತಾಯಿ ನಿದ್ದೆ ಮಾಡಲ್ಲ, ಅವ್ರು ಬಂದು ನಮ್ಮ ನಿದ್ದೆ ಕೆಡಿಸ್ತಾರೆ, ಡಾಕ್ಟ್ರೇ ನನ್ನ ಮಗು ನಿದ್ದೆ ಮಾಡ್ತಿಲ್ಲ ಅಂತ. ಸಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜೋಕಾಲಿ, ಅದು ಸ್ಯಾರಿಂದ ಮಾಡೋ ಜೋಕಾಲಿ ಮಗುಗೆ ಸೇಫ್ ಅಲ್ಲ. ಸುಮಾರು ಗ್ರೈಪ್ ವಾಟರ್ಗಳಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಆಲ್ಕೋಹಾಲ್ ಕುಡಿದ್ರೆ ಮಗು ಏನಾಗುತ್ತೆ, ಬೇರೆ ಲೋಕ ಹೊರಟೋಗುತ್ತೆ, ಆರಾಮಾಗಿ ಮಜಾ ಮಾಡ್ಕೊಂಡು ಬಿದ್ದಿರುತ್ತೆ. ಕೆಲವರು ಶೆಕೆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಗುವನ್ನ ಫುಲ್ ಬಟ್ಟೆ ಹಾಕಿ ಕವರ್ ಮಾಡ್ತಾರೆ. ಇದು ಮಗುವಿಗೆ ಏನಾದ್ರೂ ಸಫೋಕೇಟ್ ಆಗುತ್ತಾ, ಪ್ರಾಬ್ಲಮ್ ಅನ್ನ ಉಂಟು ಮಾಡುತ್ತಾ, ಅಥವಾ ಆ ರೀತಿ ಕವರ್ ಮಾಡ್ಲೇಬೇಕಾ, ಹೇಗೆ? ಸಿ, ನ್ಯೂ ಬಾರ್ನ್ ಬೇಬಿ ಇರ್ತದಲ್ಲ, ಅದು ತಾನಾಗೆ ಅದ್ರ ಪಾಡಾಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನನ್ನ ಸಜೆಷನ್ ಏನಂದರೆ, ಎಸ್ಪೆಷಲಿ ಫಸ್ಟ್ 6 months ಬೇಬೀಸ್ನ ನೀವು ರೂಮಲ್ಲಿ ಮಲಗಿಸಿದ್ರೆ ಅಂದರೆ ಒಂದು ರೂಮ್ ಥರ್ಮೋಮೀಟರ್ ಇಟ್ಕೊಂಡಿರಿ. ರೂಮ್ ಟೆಂಪ್ರೇಚರ್ ಮೆಷರ್ ಮಾಡೋ ಥರ್ಮೋಮೀಟರ್ 22 to 24 degrees Celsius is considered as safe. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಹೊಟ್ಟೆಯಲ್ಲಿದ್ದಂತಹ ಮಗು ಡೆಲಿವರಿ ಆದಮೇಲೆ, ಅಂದರೆ ಹೊರ ಜಗತ್ತಿಗೆ ಬಂದ ಮೇಲೆ, ಈ ಒಂದು ಹೊರಗಿನ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದೇ ಕಾರಣದಿಂದಾಗಿ ನವಜಾತ ಶಿಶು, ನಾವು ನ್ಯೂ ಬಾರ್ನ್ ಬೇಬೀಸ್ ಅಂತ ಏನು ಕರಿತೀವಿ, ಈ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಪೇರೆಂಟ್ಸ್ ಕೂಡ ಅಷ್ಟೇ ಈ ನ್ಯೂ ಬಾರ್ನ್ ಬೇಬೀಸ್ ಬಗ್ಗೆ, ಅಂದರೆ ನವಜಾತ ಶಿಶುವಿನ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ಆರೋಗ್ಯ ಸಮಸ್ಯೆ ಬಂದಾಗ ಒಂದಿಷ್ಟು ಗೊಂದಲಕ್ಕೆ ಒಳಗಾಗ್ತಾರೆ. ಹಾಗಿದ್ರೆ ಈ ನವಜಾತ ಶಿಶುವಿನ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಪೇರೆಂಟ್ಸ್ ಅಲ್ಲಿರುವಂತಹ ಗೊಂದಲಗಳು ಏನಿದೆ ಅವೆಲ್ಲದಕ್ಕೂ ಕೂಡ ಈ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಫೈ ಡಾಕ್ಟರ್ ಅಂತಲೇ ಫೇಮಸ್ ಆಗಿರುವಂತಹ ಗುಡ್ ವಿಲ್ ಚಿಲ್ಡ್ರನ್ ಕ್ಲಿನಿಕ್ ನ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಫಾರ್ ಹ್ಯಾವಿಂಗ್ ಮೀ. ಡಾಕ್ಟರ್, ಈ ನವಜಾತ ಶಿಶುವಿನ ಬಗ್ಗೆ ಪೇರೆಂಟ್ಸ್ಗೆ ತುಂಬಾನೇ ಒಂದು ಕೇರ್ ಇರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳ ಬಗ್ಗೆ ತಾಯಂದಿರಿಗೆ ಹೆಚ್ಚು ಕೇರ್ ಇರುತ್ತೆ. ಪ್ರತಿದಿನದ ಬೆಳವಣಿಗೆಗಳ ಬಗ್ಗೆ ಅವರು ಅಬ್ಸರ್ವೇಷನ್ಸ್ ಮಾಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಹುಷಾರ್ ತಪ್ಪಿದ್ರು ಕೂಡ ಅವರು ತುಂಬಾ ಭಯಕ್ಕೆ ಒಳಗಾಗ್ತಾರೆ. ಸೊ ಫಸ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ನವಜಾತ ಶಿಶುವಿನಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ. ಹುಟ್ಟಿದ ತಕ್ಷಣ ಒಂದ್ ಬಣ್ಣ ಇರುತ್ತೆ, ಗ್ರಾಜುಯಲಿ ದಿನ ಹೋಗ್ತಾ ಹೋಗ್ತಾ ಒಂದು ರೀತಿ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಡಾಕ್ಟರ್? ಸಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಸ್ಪೆಷಲಿ ನ್ಯೂ ಬಾರ್ನ್ ಬೇಬೀಸಲ್ಲಿ ಫಸ್ಟ್ ಟೈಮ್ ಪೇರೆಂಟ್ಸ್ ಆದಾಗ ಮದರ್ ಇರಲಿ ಫಾದರ್ ಇರಲಿ ಸುಮಾರು ಪ್ಯಾನಿಕ್ ತೊಗೊಂಡು ನಮ್ಮ ಹತ್ರ ಬರ್ತಾರೆ. ಈಗ ಪಾಪ ಗೊತ್ತಿರಲ್ಲ, ಈಗ ಹೊಸ ಗಾಡಿ ನೀವು ಶೋರೂಮಿಂದ ಮರ್ಸಿಡೀಸ್ ತೊಗೊಂಡ್ಬಿಟ್ಟಿದ್ದೀರಾ, ಲೈಸೆನ್ಸು ಇಲ್ಲ ಅಂದ್ಕೊಳ್ಳಿ, ಎಷ್ಟು ಟೆನ್ಷನ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಪ್ರೆಷಸ್ ವೆಹಿಕಲ್. ಬೇಬಿ ಇಸ್ ಮೋರ್ ಪ್ರೆಷಸ್ ದೆನ್ ದ್ಯಾಟ್. ಸೊ ಇಟ್ಸ್ ನ್ಯಾಚುರಲ್. ಸೊ ಬಣ್ಣದ ಬಗ್ಗೆ ಸುಮಾರು ಜನ ಬಂದು ಕೇಳ್ತಾರೆ, ಸರ್ ಹುಟ್ಟಿದಾಗ ಫುಲ್ ಫೇರ್ ಇದ್ದ, ಪಿಂಕ್ ಇದ್ದ, ಇದ್ಲು, ಇವಾಗ ಕಲರ್ ಚೇಂಜ್ ಆಗಿದೆ, ಡಾರ್ಕ್ ಆಗ್ತಿದ್ದಾಳೆ. ಸಿ, ಯು ಶುಡ್ ಅಂಡರ್ಸ್ಟ್ಯಾಂಡ್, ಕಲರ್ ಈಸ್ ಡಿಸೈಡೆಡ್ ಬೈ ಜೆನೆಟಿಕ್ಸ್. ಫಸ್ಟ್ ನಂಬರ್ 1 ಜೆನೆಟಿಕ್ಸ್ ಅಂದ್ರೆ ಏನು? ನಮ್ಮ ಫಾದರ್ ಹೇಗಿದ್ರು, ನಮ್ಮ ಗ್ರ್ಯಾಂಡ್ ಫಾದರ್ ಹೇಗಿದ್ರು, ನಮ್ಮ ಗ್ರ್ಯಾಂಡ್ ಮದರ್ ಜನ್ರೇಷನ್ ನಮ್ದು ಹೇಗಿತ್ತು, ಆ ಕಲರೇ ನನಗೆ ಬರುತ್ತೆ. ಫಸ್ಟ್ ಇಂಪಾರ್ಟೆಂಟ್. ಮಗು 9 months ಎಲ್ಲಿತ್ತು? ಗರ್ಭಕೋಶದಲ್ಲಿತ್ತು. 9 months ಮಗು ವಾಸ್ ಪ್ರೊಟೆಕ್ಟ್ ಬೈ ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಆನ್ ಅರ್ತ್, ಮದರ್ಸ್ ವೂಮ್ ಫಾರ್ ಬೇಬಿ. ಆ ಲಿಕ್ವಿಡಲ್ಲಿತ್ತು. ಸೊ ಸ್ಕಿನ್ ವಿಲ್ ಬಿ ವೆರಿ ಸಾಫ್ಟ್, ಪಿಂಕ್, ಜೆಂಟಲ್, ಫೇರ್,
ಅದೇನು ಎಕ್ಸ್ಪೋಸ್ ಆಗಿಲ್ಲ, ಇನ್ನೂ ಡೆವಲಪ್ ಆಗ್ತಿದೆ. ಮಗು ಹೊರಗೆ ಬಂದ ತಕ್ಷಣ ಯುಲ್ ಸಿ ದಟ್ ಫೇರ್ ವೈಟ್ ವಾಟ್ ಎವರ್ ಪಿಂಕ್ ಬೇಬಿ. ಅದೇನಾಗುತ್ತೆ, 1 ತಿಂಗಳು 2 ತಿಂಗಳು ಆದಮೇಲೆ ಜೆನೆಟಿಕ್ಸ್ ವಿಲ್ ಟೇಕ್ ಓವರ್, ಜೀನ್ಸ್ ವಿಲ್ ಪ್ಲೇ ದ ರೋಲ್ಸ್, ರೈಟ್? ಜೀನ್ಸ್ ವಿಲ್ ನಾಟ್ ಲೈ ಅಂತ ಹೇಳ್ತಾರೆ ನೋಡಿ. ಸೊ ಮಗು ಸ್ಲೋಲಿ ಗ್ರ್ಯಾಂಡ್ ಪೇರೆಂಟ್ಸ್ ಕಲರ್ ತಗೋತಾರೆ. ಸೆಕೆಂಡ್ ರೀಸನ್ ಏನಂದರೆ, ಒಂದು ಪಿಗ್ಮೆಂಟ್ ಇದೆ ಮೆಲನಿನ್ ಅಂತ ಹೇಳ್ತಾರೆ, ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಕಿನ್ ಕಲರ್. ಮೆಲನಿನ್ ಪ್ರೊಡಕ್ಷನ್ ಅಟ್ ಬರ್ತಲ್ಲಿ ಕಡಿಮೆ ಇರುತ್ತೆ, ಜಾಸ್ತಿ ಇರಲ್ಲ. ಸೊ ಮಗು ಬೆಳವಣಿಗೆ ಆಗ್ತಿದ್ದಂಗೆ ಮೆಲನಿನ್ ಪಿಗ್ಮೆಂಟೇಷನ್ ಪ್ರೊಡಕ್ಷನು ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಲನಿನ್ ಗಿವ್ಸ್ ಡಾರ್ಕ್ ಕಾಂಪ್ಲೆಕ್ಷನ್. ಸೊ ಅದಕ್ಕೆ 6 ಮಂತ್ಸ್ 8 ಮಂತ್ಸಲ್ಲಿ ಮಗು ಕಾಂಪ್ಲೆಕ್ಷನ್ 1 ಮಂತಲ್ಲಿ ಇಲ್ಲ 1 ವೀಕಲ್ಲಿ ಇರೋ ಕಾಂಪ್ಲೆಕ್ಷನ್ ಇರೋದಿಲ್ಲ. ಸೊ ಮೆಜಾರಿಟಿ ಪೇರೆಂಟ್ಸಿಗೆ ನಾವು ಹೇಳೋದು ಅರ್ಥ ಮಾಡಿಸ್ತೀವಿ, ಹೇಳ್ತೀವಿ, ಇಲ್ಲಪ್ಪ ನೀವು ಯಾವುದೇ ಕ್ರೀಮ್ಸು, ಯಾವುದೇ ಲೋಷನ್ಸು, ಯಾವುದೇ ಸೆಲೆಬ್ರಿಟಿದು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ತೊಗೊಂಡು ಬಂದು ಉಜ್ಬಿಟ್ಟು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದೆಯಾ ಡಿಸ್ಕಸ್ ಮಾಡಿ, ಡ್ರೈ ಇದೆಯಾ ಡಿಸ್ಕಸ್ ಮಾಡಿ, ರ್ಯಾಷಸ್ ಇದೆಯಾ ಡಿಸ್ಕಸ್ ಮಾಡಿ. ಕಾಂಪ್ಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಟೇಕ್ ಕೇರ್ ಆಫ್ ದ ಹೆಲ್ತ್ ಆಫ್ ದ ಬೇಬಿ ಅಂತ ನಾವು ಹೇಳ್ತೀವಿ. ಇದು ಜೆನೆಟಿಕ್ಸ್ ಪ್ಲಸ್ ಮೆಲನಿನ್ ಪಿಗ್ಮೆಂಟೇಷನ್ ಬೈ ಅಬೌಟ್ 1 to 1.5 years ನ್ಯಾಚುರಲ್ ಕಾಂಪ್ಲೆಕ್ಷನ್ ಪೇರೆಂಟ್ಸ್ದು ಏನಿರುತ್ತೋ ಮಗು ಆ ಕಾಂಪ್ಲೆಕ್ಷನ್ಗೆ ಬರುತ್ತೆ. ಡಾಕ್ಟರ್, ಈಗ ಬಣ್ಣದ ಬಗ್ಗೆ ಹೇಳಿದ್ರೆ, ಅಂದ್ರೆ ಸ್ಕಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಡಿಸ್ಕಸ್ ಮಾಡಬೇಕು ಅಂತ. ಈ ಫೋಟೋ ಥೆರಪಿ ಆದ್ಮೇಲೆ ಸ್ಕಿನ್ ಟೋನ್ ಅಥವಾ ಸ್ಕಿನ್ ಕಲರ್ ಚೇಂಜ್ ಆಗುತ್ತಲ್ಲ, ಇದಕ್ಕೆ ರೀಸನ್ಸ್ ಏನು? ಅಗೇನ್ ಫೋಟೋ ಥೆರಪಿ ಅಂದ್ರೆ ಏನು? ಜಾಂಡಿಸ್ ಇರೋ ಮಕ್ಕಳಿಗೆ ಬ್ಲೂ ಲೈಟ್ ಒಳಗಡೆ ಇಡ್ತೀವಿ. ಅದು ಒಂದು ಕೆಲವು ಸಲ 24 hours ಇಡ್ತೀವಿ, 48 hours ಇಡ್ತೀವಿ, 2 to 3 days ಇಡ್ತೀವಿ. ಯಾಕೆ ಇಡ್ತೀವಿ? ಆ ಬ್ಲೂ ಲೈಟು ಜಾಂಡಿಸ್ನ ಡಿಸಾಲ್ವ್ ಮಾಡುತ್ತೆ, ಜಾಂಡಿಸ್ನ ಬ್ರೇಕ್ ಡೌನ್ ಮಾಡಿ ಮೋಷನಲ್ಲಿ ಯೂರಿನಲ್ಲಿ ಎಕ್ಸ್ಕ್ರೀಟ್ ಮಾಡುತ್ತೆ. ಸೊ ನೀವು ಆ ಮಗು ಬ್ಲೂ ಲೈಟಿಗೆ ಎಕ್ಸ್ಪೋಸ್ ಆದಾಗ ಅದಕ್ಕೆ ಪ್ರೊಟೆಕ್ಷನ್ ಕೊಡೋಕ್ಕೆ ಮೆಲನಿನ್ ಪಿಗ್ಮೆಂಟೇಷನು ಜಾಸ್ತಿ ಆಗುತ್ತೆ. ಅದು ರೆಸ್ಪಾನ್ಸ್ ಬೈ ದ ಬೇಬೀಸ್ ಬಾಡಿ. ಈಗ ಲೈಟ್ಸ್ ಬೀಳ್ತಿರತ್ತೆ, ನ್ಯಾಚುರಲ್ ಪ್ರೊಟೆಕ್ಷನ್ ಕೊಡೋಕ್ಕೆ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಆದಾಗ ಬೇಬಿ ಸ್ವಲ್ಪ ಡಾರ್ಕ್ ಆಗುತ್ತೆ. ಬಟ್ ಅದು ಟೆಂಪರರಿ ಡಾರ್ಕ್ನೆಸ್. ಸುಮಾರು ಪೇರೆಂಟ್ಸ್ ಏನು ಅನ್ಕೋತಾರೆ, ಸರ್ 3 ವರ್ಷ ಇರ್ತಾನೆ ಅವನು, ಕರ್ಕೊಂಡ್ಬಂದಿರ್ತಾರೆ, ಸರ್ ಅವನು ಹುಟ್ಟಿದಾಗ ಜಾಂಡಿಸ್ ಆಗಿತ್ತು, ಫೋಟೋಥೆರಪಿ ಇಟ್ಟಿದ್ರು, ಆವಾಗಿಂದ ಕಲರ್ ಚೇಂಜ್ ಆಗಿಲ್ಲ ಅಂತ ಅವ್ನು ಮದುವೆ ತನಕ ಹೇಳ್ತಾ ಇರ್ತಾರೆ. ಸೊ ಬೇಡಪ್ಪ, ಅದು ಮೈಂಡಲ್ಲಿ ಇಟ್ಕೋಬೇಡಿ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಹಿಸ್ ಒರಿಜಿನಲ್ ಕಾಂಪ್ಲೆಕ್ಷನ್. ಅದು ಟೆಂಪರರಿ, 1 month 2 months ಮ್ಯಾಕ್ಸಿಮಮ್ 6 months ತನಕ ಆ ಜಾಂಡಿಸ್ ಫೋಟೋಥೆರಪಿಯಿಂದ ಬಂದಿರೋ ಕಲರು ಡಿಸಪಿಯರ್ ಆಗುತ್ತೆ. ಅದೇನು ಪರ್ಮನೆಂಟ್ ಅಲ್ಲ, ಅದು ಪರ್ಮನೆಂಟ್ ಅಲ್ಲ, ಟೆಂಪರರಿ ಆಗಿ. ಸೊ ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ. ಡಾಕ್ಟರ್, ಈ ನ್ಯೂ ಬಾರ್ನ್ ಬೇಬೀಸ್ಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ತಾಯಿಯ ಎದೆ ಹಾಲು. ಯಾಕೆಂದ್ರೆ ಸ್ಟಾರ್ಟಿಂಗ್ 6 ತಿಂಗಳು ಅಥವಾ 1 ವರ್ಷದ ಪೀರಿಯಡ್ ಏನಿದೆ, ಅದರಲ್ಲಿ ತಾಯಿಯ ಎದೆ ಹಾಲೆ ಅವರಿಗೆ ಒಂದು ರೀತಿ ಅಮೃತ ಅಂತ ಹೇಳ್ಬೋದು. ಈ ಎದೆ ಹಾಲು ಕೊಟ್ಟಾದ್ಮೇಲೆ ಮಕ್ಕಳನ್ನ ಭುಜದ ಮೇಲೆ ಹಾಕೊಂಡು ಏನು ತೆಗಿಯೋದು ಅಂತ ಹೇಳ್ತಾರಲ್ಲ. ಸೊ ಒಂದ್ ವೇಳೆ ಅದನ್ನ ತೆಗೆದೇ ಇದ್ರೆ ಏನಾಗುತ್ತೆ ಅಂದ್ರೆ, ಎಲ್ರಿಗೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಬೇಬಿ ಯಾರಿಗೆ ಆಗಿರುತ್ತೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಅದು ತೆಗಿಯೋದು ಎಷ್ಟು ಇಂಪಾರ್ಟೆಂಟ್, ಒಂದ್ ವೇಳೆ ಅದು ಸರಿಯಾಗಿ ಆ ತೇಗ್ ಹೋಗದೆ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಈಗ ಬ್ರೆಸ್ಟ್ ಮಿಲ್ಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಲ್ಕ್ ಫಾರ್ ದ ನ್ಯೂ ಬಾರ್ನ್ ಬೇಬಿ. ಕೆಲವು ರೀಸನ್ ಇಂದ ಬ್ರೆಸ್ಟ್ ಮಿಲ್ಕ್ ಬರಲ್ಲ ಮದರ್ಗೆ, ಫಾರ್ ಸಮ್ ರೀಸನ್ ಅನ್ಕೊಳ್ಳಿ. ಆಗೋ ಫಾರ್ಮುಲಾ ಕೊಡ್ಬೋದು, ಇಲ್ಲ ಡೋನರ್ ಬ್ರೆಸ್ಟ್ ಮಿಲ್ಕ್ ಕೊಡ್ಬೋದು, ಬೇರೆ ತಾಯಿ ಬ್ರೆಸ್ಟ್ ಮಿಲ್ಕ್ ಕೊಡ್ಬೋದು. ತೇಗು ಏನು? ಈಗ ಹಾಲು ಕುಡಿದ ಮೇಲೆ, ಹಾಲು ಕುಡಿಯೋ ಟೈಮಲ್ಲೂ ಮಗು ಗಾಳಿನ ಸ್ಯಾಲೋ ಮಾಡುತ್ತೆ. ವೈಲ್ ಸಕ್ಲಿಂಗ್ ಸ್ವಲ್ಪ ಏರು ಹೋಗುತ್ತೆ ಅಂತ, ಆ ಏರ್ ಹೋಗಿ ಹೊಟ್ಟೆಯಲ್ಲಿ ಕುತ್ಕೊಂಡಿರುತ್ತೆ. ನಾವು ಮಗುಗೆ ಹಾಲು ಕುಡಿದ ಮೇಲೆ ಶೋಲ್ಡರ್ ಮೇಲೆ ಇಟ್ಟು ಪ್ಯಾಕ್ ಮಾಡ್ತೀವಿ ಜೆಂಟ್ಲಿ, ಲೋವರ್ ಬ್ಯಾಕಿಗೆ ಅಪ್ಪರ್ ಬ್ಯಾಕಿಗೆ ತಟ್ತೀವಿ ಒಂದು 5 minutes 10 minutes 15 minutes. ಆಗ ಏನಾಗುತ್ತೆ, ಏರ್ ಇರ್ತದಲ್ಲ ಹೊಟ್ಟೆ, ಇದು ಅಂದರೆ ಏರ್ ನ್ಯಾಚುರಲ್ ಆಗಿ ಮೇಲ್ ಬರುತ್ತೆ, ಮೇಲಿಂದ ಬರ್ಪ್ ಆಗಿ ಬರುತ್ತೆ. ಬಟ್ 30 to 40% ಮಕ್ಕಳಲ್ಲಿ ನೀವು ಆ ಪೊಸಿಷನ್ ಕೊಟ್ಟ ಮೇಲೂ ಬರ್ಪಿಂಗ್ ಆಗಲ್ಲ. ಅದಕ್ಕೆ ನೀವಾಗ್ಲಿ ನಾವಾಗ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಪೇರೆಂಟ್ಸ್ ತುಂಬ ಟೆನ್ಷನ್ ತೊಗೊಂಡ್ಬರ್ತಾರೆ, ಸರ್ ಅರ್ಧ ಗಂಟೆ ಇಟ್ಕೊಂಡಿರ್ತೀವಿ, ಅವ್ನು ಬರ್ಪೇ ಮಾಡಲ್ಲ, ಆಮೇಲೆ ಮಲಗಿಸಿದ ಮೇಲೆ ಹಾಲು ತೆಗೆದ್ಬಿಡ್ತಾನೆ. ಅದಾಗತ್ತೆ. ಯಾಕಂದರೆ ಹೆಂಗೆ ಆದರೂ ಆ ಏರ್ ಹೊರಗೆ ಬಂದೇ ಬರುತ್ತೆ. ಅದೇನು ಮಾಡುತ್ತೆ, ನೀವು ಬರ್ಪಿಂಗಲ್ಲಿ ಬಂದಿಲ್ಲ ಅಂದರೆ ಮಲಗಿಸಿದಾಗ ಮಿಲ್ಕ್ ಜೊತೆ ಸ್ವಲ್ಪ ಹೊರಗೆ ಬರುತ್ತೆ, ಆಗಲೂ ಬರ್ಪಿಂಗ್ ಆಗಿರುತ್ತೆ. ಅದು ನಿಮಗೆ ಈ ಪೊಸಿಷನಲ್ಲಿ ಗೊತ್ತಾಗಿರಲ್ಲ. ಸೊ ಬರ್ಪಿಂಗ್ ಮಾಡೋದು ಒಳ್ಳೆಯದು, ಬಟ್ ಬರ್ಪಿಂಗ್ ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಬಿಕಾಸ್ ನೀವು ಬರೇ ಆ್ಯಸ್ ಎ ಫಾದರ್ ಆ್ಯಸ್ ಎ ಮದರ್ ಪೊಸಿಷನ್ ಕೊಟ್ಟು ತಟ್ಬೋದು. ತಟ್ಟಿದಾಗ ಮಗುಗೆ ಫೆಸಿಲಿಟೇಟ್ ಆಗುತ್ತೆ, ಬರ್ಪ್ ಮಾಡೋಕ್ಕೆ ಸ್ವಲ್ಪ ಸಹಾಯ ಅನುಕೂಲ ಆಗುತ್ತೆ, ಬರೋದು.
30-40% ಬಂದಿಲ್ಲ ಅಂತ ನೀವು ಪೂರ್ತಿ ರಾತ್ರಿ ಪೂರ್ತಿ ಡ್ಯೂಟಿ ಬಿಟ್ಟು ಆಫೀಸ್ ಬಿಟ್ಟು ಅಡುಗೆ ಮಾಡೋದು ಬಿಟ್ಟು ಕುತ್ಕೊಂಡು ಏನು ಮಾಡ್ತೀನಿ ಬರ್ಬೇಕು ಮಾಡ್ತಾ ಇದ್ದೀನಿ ನೆನ್ನೆಯಿಂದ ಅಂತ ಕುತ್ಕೊಳ್ಳೋದಲ್ಲ, ಅದು ಮಾಡಬೇಡಿ. ಸೊ ಪೊಸಿಷನ್ ಕೊಡಿ. ತೀರಾ ತೊಂದರೆ ಆದಲ್ಲಿ ಮಗುಗೇನೋ ತುಂಬ ಅಳ್ತಾ ಇದೆ ಹೊಟ್ಟೆ, ಒಂದ್ಸಲ ಡಾಕ್ಟರ್ ಒಪಿನಿಯನ್ ತಗೊಳ್ಳಿ. ಬಟ್ ಬರ್ಪಿಂಗ್ ಇದೆ ನಾರ್ಮಲ್ ಪೊಸಿಷನ್ ಕೊಡಿ, ಬಂದರೆ ತಾನಾಗೆ ಬರುತ್ತೆ. ಅಂದ್ರೆ ಭುಜದಲ್ಲಿ ಹಾಕಿದಾಗ್ಲೂ ಆಗುವಂತ ಚಾನ್ಸಸ್ ಇರುತ್ತೆ ಬರ್ಪಿಂಗ್, ಅಥವಾ ಮಲಗಿಸಿದಾಗ್ಲೂ ಕೂಡ ಕೆಲವೊಮ್ಮೆ ಆಗುತ್ತೆ, ಹಾಲು ಬಂದ್ಬಿಡುತ್ತೆ ಹೊರಗೆ, ಬಂದ್ಬಿಡುತ್ತೆ. ಬರ್ಪ್ ಜೊತೆನೆ ಬರುತ್ತೆ. ಎಷ್ಟು ಟೈಮ್ ತನಕ ನಾವು ಮಕ್ಕಳಿಗೆ ಎದೆ ಹಾಲನ್ನ ಕೊಡಬೇಕು? 6 ತಿಂಗಳ ಅಥವಾ ಎಷ್ಟು ಟೈಮಿಗೆ ನಾವು ನಿಲ್ಲಿಸಬೇಕು? ಅದಾದ್ಮೇಲೆ ಎಷ್ಟು ಟೈಮ್ ಆದ್ಮೇಲೆ ಫುಡ್ ಕೊಡಬೇಕು ಅಂತ. ಸೊ ಎಷ್ಟು ಮಕ್ಕಳಿಗೆ ಎಷ್ಟು ವರ್ಷ ತನಕ ಅಥವಾ 6 ತಿಂಗಳು 7 ತಿಂಗಳು ಈ ತರ ಏನಾದರೂ ಟೈಮ್ ಪೀರಿಯಡ್ ಇದೆ ಎದೆ ಹಾಲನ್ನ ಕೊಟ್ಟು ನಿಲ್ಲಿಸೋದಕ್ಕೆ? ಮಗು ಹುಟ್ಟಿದ ತಕ್ಷಣ ಫಸ್ಟ್ ಫೀಡ್ ಈಸ್ ಬ್ರೆಸ್ಟ್ ಮಿಲ್ಕ್, ತಾಯಿ ಹಾಲು ಕೊಡಬೇಕು. ತಾಯಿ ಹಾಲು ಶುರು ಮಾಡಬೇಕು. ನಾರ್ಮಲ್ ಡೆಲಿವರಿಲಿ ಸೀಸರಲ್ಲಿ 1/2 to 45 ಮಿನಿಟ್ಸಲ್ಲಿ ಡೆಲಿವರಿ ಆದ ತಕ್ಷಣ ಶುರು ಮಾಡ್ತೀವಿ. ಎಕ್ಸ್ಕ್ಲೂಸಿವ್ಲಿ ಅಂದರೆ ಎದೆ ಹಾಲು ಬಿಟ್ಟರೆ ನೀರು ಸಹ ಕೊಡಬಾರ್ದು ಫಸ್ಟ್ 6 months ಆಫ್ ಲೈಫ್. ಫಸ್ಟ್ 6 months ನೀರು ಸಹ ಕೊಡೋಂಗಿಲ್ಲ, ಎದೆ ಹಾಲು ಮಾತ್ರ. 6 months ಆದಮೇಲೆ ವೀನಿಂಗ್ ಪೀರಿಯಡ್ ಅಂತ ಶುರು ಆಗುತ್ತೆ. ಅಂದರೆ ಏನು, ಮಗುಗೆ ಇವಾಗ 6 months ತನಕ ಬೆಳವಣಿಗೆಗೋಸ್ಕರ ತಾಯಿ ಹಾಲು ಸಾಕಾಗಿತ್ತು. ಬಟ್ ಇವಾಗ 6 months ಆದಮೇಲೆ ಮಗು ಬೆಳವಣಿಗೆಗೆ, ಡೆವಲಪ್ಮೆಂಟಿಗೆ, ಗ್ರೋತಿಗೆ, ಹೈಟಿಗೆ, ವೇಟಿಗೆ ಬರೀ ತಾಯಿ ಹಾಲು ಸಾಕಾಗಲ್ಲ. ಇವಾಗ ವೀನಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಇವಾಗ ನೀವು ಸಾಫ್ಟ್ ಫ್ರೂಟ್ಸು, ಪ್ಯೂರೀಸು, ವೆಜಿಟೇಬಲ್ಸು ಶುರು ಮಾಡ್ಕೋಬೋದು. ಬಟ್ ತಾಯಿ ಹಾಲು ಕಂಟಿನ್ಯೂ ಮಾಡಬೇಕು. 6 ತಿಂಗಳಾದ್ಮೇಲೂ ಕಂಟಿನ್ಯೂ ಮಾಡಬೇಕು. ಬಟ್ ಇಲ್ಲೇನಾಗುತ್ತೆ ಅಂದರೆ ತಾಯಿ ಹಾಲು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ದಿನಕ್ಕೆ 10 ಸಲ ತಾಯಿ ಹಾಲು ಕುಡಿಸ್ತಾ ಇದ್ರು ಅಂದರೆ 6 ತಿಂಗಳಾದ್ಮೇಲೆ 2 ಸಲ ತಾಯಿ ಹಾಲು ತೆಗ್ದು ನೀವು ಪ್ಯೂರೀಸೋ ವೆಜಿಟೇಬಲ್ಸು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. 8 times ತಾಯಿ ಹಾಲು ಆಯಿತು. ಮತ್ತೆ 1 month 1.5 months ಬಿಟ್ಟು ಇನ್ನೊಂದು ಸಲ ತಾಯಿ ಹಾಲು ರಿಮೂವ್ ಮಾಡ್ತೀರಾ, ಇನ್ನೊಂದು ಫೀಡ್ ಹಾಕ್ತೀರಾ. 7 times ತಾಯಿ ಹಾಲು ಆಯಿತು. 1 year ತನಕ ಒಂದು 4 times ತೆಗಿತೀರಾ, 6 times. ಸೊ ಇದು ವೀನಿಂಗ್ ಅಂತ ಹೇಳ್ತಾರೆ. ಇದು ಸ್ಟೆಪ್ ಬೈ ಸ್ಟೆಪ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂದರೆ ಟಿಲ್ 2 years ಆ್ಯಂಡ್ ಬಿಯಾಂಡ್ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಬಹುದು. ಅಂದರೆ 2 ವರ್ಷ ತನಕ, 2 ವರ್ಷ ಮೀರು ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು. 2 ವರ್ಷ ಮೀರಿದ ಮೇಲೆ ತಾಯಿ ಮತ್ತು ಮಗುದು ರಿಕ್ವೈರ್ಮೆಂಟು, ಅಂಡರ್ಸ್ಟ್ಯಾಂಡಿಂಗು, ಕಂಫರ್ಟ್ ಲೆವೆಲ್ಸ್ ನೋಡಿಕೊಂಡು ಕಂಟಿನ್ಯೂ ಮಾಡಿ. 2 ವರ್ಷಕ್ಕೆ ನಿಲ್ಲಿಸಿ ಅಂತಲೂ ಹೇಳ್ತಿಲ್ಲ WHO. 2 ವರ್ಷಕ್ಕಿಂತ ಮಾಡ್ತಾ ಇರೀನು ಅಂತ ಹೇಳ್ತಿಲ್ಲ. 2 ವರ್ಷ ತನಕ ಮಾಡಲೇಬೇಕು, ಮಾಡಿ ಒಳ್ಳೇದು. 2 ವರ್ಷ ಆದಮೇಲೆ ಕೆಲವು ಮಕ್ಕಳು ಬರೀ ತಾಯಿ ಹಾಲೇ ಬೇಕು, ಊಟ ಮಾಡಲ್ಲ, ಹಠ, ತಾಯಿ ಹಾಲು ಕೊಟ್ಟರೆ ಕುಡಿತೀನಿ, ಇಲ್ಲಾಂದ್ರೆ ಇರ್ತಾರೆ ಸುಮಾರು ಮಕ್ಕಳು. ಅಂಥ ಮಕ್ಕಳಿಗೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡಿ ಕಟ್ ಡೌನ್ ಮಾಡಬೇಕು, ಇಲ್ಲಾಂದ್ರೆ ಅವ್ರು ಬೆಳವಣಿಗೆ ಆಗಲ್ಲ. ಸೊ ಕೆಲವು ಮಕ್ಕಳು ಊಟನೂ ಮಾಡ್ತಾರೆ, ಫ್ರೂಟ್ಸು ತಿಂತಾರೆ, ವೆಜಿಟೇಬಲ್ಸ್ ತಿಂತಾರೆ, ಎಲ್ಲ ತಿಂತಾರೆ, ತಾಯಿ ಹಾಲು ಕುಡಿತಾ ಇದ್ದಾರೆ ಅಂದರೆ ಯು ಕ್ಯಾನ್ ಗೋ ಬಿಯಾಂಡ್ 2 to 2.5 years 3 years ತನಕನೂ ಹೋಗ್ಬೋದು. ಇದು ಡಿಸ್ಕಷನ್ ವಿತ್ ಯೋರ್ ಡಾಕ್ಟರ್ ಡಿಪೆಂಡಿಂಗ್ ಆನ್ ದ ಕೇಸ್ ಟು ಕೇಸ್. ಅಂದ್ರೆ 2 ವರ್ಷ ತನಕನೂ ಕೊಡಬಹುದು ಅಂತ WHO ಹೇಳಿದೆ. ಹಾಗಾಗಿ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಆಸ್ ಹೇಳಿದ್ರು ವೀನಿಂಗ್ ಶುರು ಮಾಡ್ಬೇಕು 6 months ಇಂದ. ಫುಡ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು. ಒಂದೇ ಸತಿಗೆ ನಿಲ್ಸೋದಕ್ಕಾಗೋದಿಲ್ಲ, ನಿಲ್ಸಬಾರ್ದು. ಯಾವುದೋ ಕಾರಣಕ್ಕೆ ತಾಯಿಗೆ ತೊಂದರೆ ಇತ್ತು, ಏನೋ ಹೆಲ್ತ್ ಇಶ್ಯೂ ಇಂದ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಯಿತು, ಅದು ಬೇರೆ ವಿಷಯ. ನೀವಾಗೆ ಸ್ಟಾಪ್ ಮಾಡೋದು ಒಳ್ಳೇದಲ್ಲ. ನಿಧಾನವಾಗಿ ಅದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಎಲ್ಲಿ ಎದೆ ಹಾಲು ಕೊಡ್ತಾರೆ ಆ ಟೈಮ್ ಅನ್ನ, ಅಂದ್ರೆ ಆ ಕೌಂಟ್ಸ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಈ ಒಂದು ಮಾಹಿತಿನ ಹಂಚಿದಕ್ಕಾಗಿ. ಯಾಕಂದ್ರೆ ತುಂಬಾ ಜನರಿಗೆ ಆ ಡೌಟ್ಸ್ ಇರುತ್ತೆ, ಎಷ್ಟು ಟೈಮ್ ತನಕ ಕೊಡ್ಬೇಕು. ಯೂಶಲಿ ನೀವು ಹೇಳ್ದ ಹಾಗೆ ತುಂಬಾ ಜನ ಮಕ್ಕಳು ನಾವೇ ನೋಡ್ತಿರ್ತೀವಿ ನಮ್ಮ ಸುತ್ತಮುತ್ತ ಅಥವಾ ಮನೆ ಕಡೆ ರಿಲೇಟಿವ್ಸ್ ಅಲ್ಲಿ ಎದೆ ಹಾಲು ಬೇಕು ಅಂತ ಟೈಮ್ ಆದ್ರೂ ಕೂಡ ಮಕ್ಕಳು 1 ವರ್ಷ ಕಳೆದ ಮೇಲೂ ಕೂಡ ಹಠ ಹಿಡಿತಾರೆ, ಬೇರೆ ಫುಡ್ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಎದೆ ಹಾಲೇ ಬೇಕು ಅಂತ ಹಠ ಹಿಡಿತಾರೆ. ಹಾಗಾಗಿ ಡಾಕ್ಟರ್, ಕೆಲವು ಮಕ್ಕಳಿಗೆ ಈ ಗ್ರೈಪ್ ವಾಟರ್ ಕೊಡ್ತಾರೆ. ಸೊ ಇದು ಒಳ್ಳೇದಾ ಅಥವಾ ಕೊಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಹೇಗೆ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗ್ರೈಪ್ ವಾಟರ್ ಯಾಕೆ ಕೊಡಬೇಕು ಅರ್ಥ ಮಾಡ್ಕೋಬೇಕು. ಅದೊಂದು ಟ್ರೆಡಿಷನ್ ಆಗ್ಬಿಟ್ಟಿದೆ. ಗ್ರ್ಯಾಂಡ್ ಪೇರೆಂಟ್ಸು, ಅಜ್ಜಂದಿರು ಅವಾಗ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿಂದ ಗ್ರೈಪ್ ವಾಟರ್ ಕೊಡ್ತೀವಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಮಗು ಅಳ್ತಾ ಇದೆ, ಗ್ರೇಪ್ ವಾಟರ್ ಆ್ಯಡ್ಸ್ ಬರ್ತಾ ಇತ್ತು ಮುಂಚೆ, ಬ್ರ್ಯಾಂಡ್ ಹೆಸರು ಹೇಳಲ್ಲ ನಾನು, ಬಟ್ ಆ್ಯಡ್ಸ್ ಬರ್ತಾ ಇತ್ತು. ಓ ಮಗು ಅಳ್ತಾ ಇದೆ, ಅವಳಿಗೆ ಮಗುಗೆ ಡ್ರಾಪ್ಸ್ ಹಾಕು ಅಂತ ಅಜ್ಜಿ ಹೇಳಿದ್ರು, ಓಡ್ ಬಂದು ಮಗ ಎತ್ಕೊಂಡು ಹಾಕೋದು ಡ್ರಾಪ್ಸ್, ರೈಟ್? ಸೊ ಯಾಕೆ? ಸುಮಾರು ಗ್ರೈಪ್ ವಾಟರ್ಗಳಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ, ಸೋಡಿಯಂ ಬೈಕಾರ್ಬೋನೇಟ್ ಕಂಟೆಂಟ್ ಇರುತ್ತೆ, ಶುಗರ್ ಕಂಟೆಂಟ್ ಇರುತ್ತೆ. ಅದು ಏನು ಮಾಡ್ತಾ ಇತ್ತು ಗ್ರೈಪ್ ವಾಟರ್, ಮಗು ತುಂಬ ಹತ್ತಾಗ ಗ್ರೈಪ್ ವಾಟರ್ 4 ಡ್ರಾಪ್ಸ್ 5 ಡ್ರಾಪ್ಸ್ ಹಾಕಿದ ತಕ್ಷಣ ಆಲ್ಕೋಹಾಲ್ ಕುಡಿದ್ರೆ ಮಗು ಏನಾಗುತ್ತೆ?
ಬೇರೆ ಲೋಕಕ್ಕೆ ಹೊರಟೋಗುತ್ತೆ, ಆರಾಮಾಗಿ ಮಜಾ ಮಾಡ್ಕೊಂಡು ಬಿದ್ದಿರುತ್ತೆ. ಪೇರೆಂಟ್ಸಿಗೆ ಟೆನ್ಷನ್ ಇಲ್ಲ, ಓಹ್ ಮಗು ಮಲ್ಕೊಂಡಿದೆ, ಗ್ರೇಪ್ ವಾಟರ್ ಎಷ್ಟು ಮ್ಯಾಜಿಕ್ ಮಾಡಿದೆ ಅಂತ ಶುರು. ಅದರಲ್ಲಿ ಶುಗರ್ ಇರ್ತದೆ. ಶುಗರು ಮಕ್ಕಳಿಗೆ, ಈಗ ಮಗು ಹಠ ಮಾಡ್ತಿದ್ದಾಗ ಶುಗರ್ ಕೊಟ್ಟರೆ ಏನಾಗುತ್ತೆ, ಸ್ವಲ್ಪ ಸಕ್ ಮಾಡಿ ಕಾಮ್ ಆಗುತ್ತೆ. ಸೋಡಿಯಂ ಬೈಕಾರ್ಬೋನೇಟ್, ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಇಂಗ್ರೀಡಿಯೆಂಟ್ಸ್. ಇವತ್ತು ಕೂಡ ಸುಮಾರು ಗ್ರೈಪ್ ವಾಟರ್ಗಳಲ್ಲಿ ಕಂಟೆಂಟ್ ಇದೆ. ಅದು ಗ್ಯಾಸ್ಟ್ರೈಟಿಸ್ ಮಾಡುತ್ತೆ, ಉಲ್ಟಾ ಹೊಟ್ಟೆನೂ ಬರೆಸ್ಬೋದು. ಲಾಂಗ್ ಟರ್ಮಲ್ಲಿ ಯೂಸ್ ಮಾಡ್ತಾ ಇದ್ರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್, ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಬರ್ಬೋದು. ಅದಕ್ಕೆ ಗ್ರೈಪ್ ವಾಟರ್ ದಯವಿಟ್ಟು ಕೊಡಬೇಡಿ. ನಾರ್ಮಲ್ ನಿಮ್ಮ ಡಾಕ್ಟರ್ ರೆಕಮೆಂಡ್ ಮಾಡಿದ ವಿಟಮಿನ್ಸು ವಾಟ್ ಎವರ್ ಸಪ್ಲಿಮೆಂಟ್ಸ್ ಅದು ಕೊಡಿ. ಗ್ರೈಪ್ ವಾಟರ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್ ಫಾರ್ ಎನಿ ಬೇಬಿ. ಅಂದ್ರೆ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರ ಕಾರಣದಿಂದ ಸುಮಾರು ಅದ್ರ ಕಂಟೆಂಟ್ಸ್ ಇದೆ, ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಗ್ರೈಪ್ ವಾಟರ್ ಕೊಡಬಾರ್ದು. ನಾಟ್ ಸೇಫ್. ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈ ಮಕ್ಕಳದು ಮೋಷನ್ಸ್ ಬಗ್ಗೆ ಹೇಳೋದಾದ್ರೆ, ಈ ಮಕ್ಕಳ ಆರೋಗ್ಯ ಹೇಗಿದೆ ಅನ್ನೋದನ್ನ ಪೇರೆಂಟ್ಸು ಇಮೋಷನ್ಸ್ ಮುಖಾಂತರ ಕೆಲವೊಂದ್ಸತಿ ಗ್ರಹಿಸ್ತಾರೆ. ಅಂದ್ರೆ ಆ ಸ್ಟ್ರಕ್ಚರ್ ಆಗಿರ್ಬೋದು, ಕೆಲವೊಮ್ಮೆ ಆ ಮೋಷನ್ ಇದು ಬಣ್ಣ ಆಗಿರ್ಬೋದು. ಮತ್ತೆ ಕೆಲವರು ಏನಂತ ಹೇಳಿದ್ರೆ ದಿನಕ್ಕೆ 3-4 ಸತಿ ಮೋಷನ್ಸ್ ಹೋಯ್ತು ಅಂತ ಹೇಳಿದ್ರೆ ಭಯ ಪಡ್ತಾರೆ. ಸೊ ಒಂದು ಆರೋಗ್ಯವಂತ ಮಗು, ಅದರಲ್ಲೂ ಈ ನ್ಯೂ ಬಾರ್ನ್ ಬೇಬೀಸ್ ದಿನಕ್ಕೆ ಎಷ್ಟು ಸತಿ ಮೋಷನ್ಸ್ ಹೋಗ್ಬೋದು ಡಾಕ್ಟರ್? ಮೋಷನ್ಸ್ ಬಗ್ಗೆನೂ ಸುಮಾರು ಪೇರೆಂಟ್ಸ್ಗೆ ಕನ್ಸರ್ನ್ ಇರುತ್ತೆ, ಸ್ವಲ್ಪ ಭಯ ಪಡ್ತಾರೆ. 10 ಸಲ ಮೋಷನ್ ಮಾಡಿದೆ ಮಗು, 8 ಸಲ ಮೋಷನ್ ಮಾಡಿದೆ, ನೀರಿನ ಥರ ಹೋಗ್ತದೆ. ಒಂದು ಸೀಕ್ರೆಟ್ ಹೇಳ್ತೀನಿ, ಇವತ್ತು ಕೇಳ್ಕೊಳ್ಳಿ ಪೇರೆಂಟ್ಸು, ಎಸ್ಪೆಷಲಿ ನ್ಯೂ ಪೇರೆಂಟ್ಸ್, ಲೇಟೆಸ್ಟ್ ಪೇರೆಂಟ್ಸ್ ಆಗಿದ್ದಾರಲ್ಲ. ಮಗು ಹುಟ್ಟಿದಾಗ ನ್ಯೂ ಬಾರ್ನ್ ಬೇಬಿ ಫಸ್ಟ್ ಇಯರಲ್ಲಿ, ಇನ್ಫ್ಯಾಕ್ಟ್ ಫಸ್ಟ್ 3 ಮಂತ್ಸಲ್ಲಿ 8 to 10 times ಇನ್ ಎ ಡೇ ಮೋಷನ್ಸ್ ಮಾಡಬಹುದು. ಎಸ್ಪೆಷಲಿ ತಾಯಿ ಹಾಲು ಕುಡಿಯೋ ಮಗು, ಬ್ರೆಸ್ಟ್ ಮಿಲ್ಕ್ ಯಾವ ಮಗು ಕುಡಿತಾ ಇರುತ್ತೋ 8ರಿಂದ 10-12 ಸಲನೂ ಮೋಷನ್, ಸ್ವಲ್ಪ ವಾಟ್ರಿ ಮೋಷನ್ ಬರುತ್ತೆ. ಅದು ನಾರ್ಮಲ್. ಇನ್ನೊಂದು ಹೇಳ್ತೀನಿ, ವಾಟ್ರಿ ಮೋಷನ್ ಬರ್ತಾ ಇರೋ ಮಗು ಸಡನ್ಲಿ ಫಾರ್ ನೋ ರೀಸನ್ ಮೋಷನ್ ಸ್ಟಾಪ್, ಮೋಷನ್ ಮಾಡಲ್ಲ 4 ದಿನ 5 ದಿನ 6 ದಿನ, ಅದು ನಾರ್ಮಲ್ಲೇ. ಸೊ ಬೇಸಿಕಲಿ ಫಸ್ಟ್ 3 to 6 ಮಂತ್ಸು ದಿನಕ್ಕೆ 10ರಿಂದ 12 ಸರದಿಂದ ಹಿಡಿದು ವಾರಕ್ಕೆ 1 ಮೋಷನ್ ನಾರ್ಮಲ್. ಅದು ಯಾವ ಕಾರಣಕ್ಕೆ ಅಷ್ಟು ಡಿಕ್ರೀಸ್? ಯಾವ ಕಾರಣ ಅಂದರೆ ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ನಿಮ್ಮ ಥರ ಮೆಚ್ಯೂರ್ ಇರಲ್ಲ. ಅವರು ಎವ್ರಿ 1 hour ಎವ್ರಿ 2 hours ಹಾಲು ಕುಡಿತಾ ಇರ್ತಾರೆ, ನಾವು ತಿನ್ನಲ್ಲ. ನಮ್ಮಲ್ಲೂ ಕೆಲವರು ತಿಂತಾರೆ ಎವ್ರಿ 2 hours, ಅದು ಬೇರೆ ವಿಷಯ. ಬಟ್ ಅವರು ಫ್ರೀಕ್ವೆಂಟಾಗಿ ಫೀಡ್ ಮಾಡ್ತಾರೆ, ಇಮ್ಯುನಿಟಿ ಇನ್ನೂ ಇಮ್ಮೆಚ್ಯೂರ್ ಇಂಟೆಸ್ಟೈನ್ಸ್ ಇರುತ್ತೆ, ಹೌದು ಪದೇ ಸ್ಟೂಲ್ಸ್ ಪಾಸ್ ಮಾಡ್ತಾರೆ, ಅದೇ ಹಂಗೆ ಆಗೋದು. ಬಟ್ ಅಚಾನಕ್ಕಾಗಿ ವಿತೌಟ್ ಎನಿ ರೀಸನ್ನು 1 week ತನಕ ಮೋಷನ್ ಹೋಗಲ್ಲ, ಅದು ನಾರ್ಮಲ್, ಏನೂ ಆಗಲ್ಲ. 1 week to 8 days ತಾನೇ ಮೋಷನ್ ಆಗುತ್ತೆ. ಬಿಯಾಂಡ್ 8 days ಮೋಷನ್ ಆಗಿಲ್ಲ ಅಂದರೆ ಒಂದು ಚೆಕಪ್ ಮಾಡಿಸಿ, ಎಕ್ಸಾಮಿನೇಷನ್ ಮಾಡಿಸಿ. ವೆರಿ ರೇರ್ಲಿ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಬರ್ಬೋದು, ಅದು ತುಂಬ ರೇರ್. ಅದರ್ವೈಸ್ ಮೋಷನ್ ಇರ್ರೆಗ್ಯುಲಾರಿಟಿ ಇರ್ತದಲ್ಲ, ಅದು ತುಂಬ ನಾರ್ಮಲ್. ಸಣ್ಣ ಮಕ್ಕಳಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಅದು ಕಾಮನ್ ಆಗಿದೆ. 100% ದಿನಕ್ಕೆ ಹೆಚ್ಚು ಸಲನೂ ಹೋಗುತ್ತೆ. ಅಂದ್ರೆ ನೀವು ಹೇಳಿದಾಗೆ 8 times ಹೋಗ್ಬೋದು, ಅದಾದ್ಮೇಲೆ 1 week 8 days ತನಕ ಹೋಗದೇನೂ ಇರ್ಬೋದು. ಸೊ ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ, ತೋರಿಸ್ಬೇಕಾಗುತ್ತೆ. ಡಾಕ್ಟರ್, ಕೆಲವೊಂದು ನವಜಾತ ಶಿಶುಗಳನ್ನ ಏನ್ ಮಾಡ್ತಾರೆ ಅಂದ್ರೆ, ಸ್ಪೆಷಲಿ ಹಳ್ಳಿ ಕಡೆ ಈ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸ್ ಇದ್ದೇ ಇರುತ್ತೆ, ಸ್ನಾನ ಮಾಡಿ ಆದ್ಮೇಲೆ ಧೂಪ ಹಾಕ್ತಾರೆ. ಸೊ ಈ ಒಂದು ಧೂಪ ಹಾಕುವಂತದ್ದು ಮಗುವಿಗೆ ಒಳ್ಳೇದಾ, ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ ಏನಾದ್ರೂ ಬರುತ್ತಾ, ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇರುತ್ತಾ, ಹೇಗೆ ಡಾಕ್ಟರ್? ಡೆಫಿನೆಟ್ಲಿ ನ್ಯೂ ಬಾರ್ನ್ ಬೇಬೀಸ್ ಲಂಗ್ಸ್ ಇರ್ತದಲ್ಲ, ಶ್ವಾಸಕೋಶ ಇನ್ನೂ ಇಮ್ಮೆಚ್ಯೂರ್ ಇರ್ತದೆ, ಇನ್ನೂ ಅದ್ರದ್ದು ಲೈನಿಂಗ್ ಎಲ್ಲ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಸುಮಾರು ಕಡೆ ಏನು ಮಾಡ್ತಾರೆ, ಧೂಪದಲ್ಲಿ ಕೆಲವು ಯುಕಲಿಪ್ಟಸ್ ಆಯಿಲ್ ಇರಲಿ, ಯಾವುದೋ ಆಯಿಲ್ದು ಮಿಕ್ಸ್ಚರು ಹಾಕಿ ಅದೇನೋ ಒಳ್ಳೇದು ಮಗುಗೆ ಅಂತ. ಅದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ 1 year ತನಕ ಮಕ್ಕಳದು ಡೆವಲಪ್ಮೆಂಟಲ್ ಸಿಸ್ಟಮ್ ಇರಲಿ, ಲಂಗ್ಸ್ ಇರಲಿ, ಓರಲ್ ಕ್ಯಾವಿಟಿ ಇರಲಿ, ನೇಸಲ್ ಕ್ಯಾವಿಟಿ ಇರಲಿ, ತುಂಬ ಮೆಚ್ಯೂರ್ ಇರ್ತದೆ, ಸೂಕ್ಷ್ಮ ಆಗಿರ್ತದೆ. ಅದಕ್ಕೆ ಧೂಪ ಕೊಡೋದು ರೆಕಮೆಂಡ್ ಮಾಡಲ್ಲ, ಯಾರೇ ಡಾಕ್ಟ್ರು ಮಾಡಲ್ಲ. ಇನ್ನೂ ನೀವು ಸ್ಟೀಮ್ ಇನ್ಹಲೇಷನ್ ಅಂತ ಹೇಳ್ತೀವಿ, ಅದು ಪ್ಲೇನ್ ಸ್ಟೀಮ್, ಅದು ಮಗು ಅವಶ್ಯಕತೆ ಇದ್ದಾಗ, ನೋಸ್ ಬ್ಲಾಕ್ ಆಗಿ ಕಂಜೆಷನ್ ಆದಾಗ, ಎಸ್ಪೆಷಲಿ 1 year, ಪರ್ಟಿಕ್ಯುಲರ್ಲಿ 1 year ಆ್ಯಂಡ್ ಅಬೌವ್ ಮಕ್ಕಳಿಗೆ ಕೊಡ್ತೀವಿ, ಸಜೆಷನ್ ಮಾಡ್ತೀವಿ ನೋಡಬೇಕಿದ್ರೆ. ಬಟ್ ರ್ಯಾಂಡಮ್ ಆಗಿ ಸ್ನಾನ ಮಾಡಿದ್ಮೇಲೆ ಧೂಪ ಕೊಡೋದು, ಅದು ಪ್ರಾಕ್ಟೀಸ್ ಒಳ್ಳೇದಲ್ಲ. ಸುಮಾರು ಮಕ್ಕಳಿಗೆ ಲಂಗ್ ಇನ್ಫೆಕ್ಷನ್ಸ್, ಲಂಗ್ ಪ್ರಾಬ್ಲಮ್ಸ್, ಲಂಗ್ ಡ್ಯಾಮೇಜಸ್ಸು ಆಗಿದೆ
ದಯವಿಟ್ಟು ಅದು ಕೊಡಬೇಡಿ. ಇನ್ನು ಮಕ್ಕಳನ್ನ ಕೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ಅಂದ್ರೆ ಬೇರೆ ಯಾವ್ದು ಇನ್ಫೆಕ್ಷನ್ಸ್ ಆಗ್ಬಾರ್ದು, ಡಸ್ಟ್ ಆಗ್ಬಾರ್ದು ಅಂತ ನೋಡ್ತಾರೆ. ಅದ್ರ ಜೊತೆಗೆ ಈ ಸಂಜೆ ಆದ್ರೆ ಕಾಮನ್ ಆಗಿ ಸೊಳ್ಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಾಯಿಲ್ಸ್ ಅನ್ನ ಹಾಕ್ತಾರೆ, ಅಥವಾ ಸೊಳ್ಳೆ ಬರ್ದೇ ಇರೋ ರೀತಿಯಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದು ಮಕ್ಕಳಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಡಾಕ್ಟರ್, ಅಥವಾ ಅದ್ರ ಬದಲಿಗೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ಸ್ ಇದೆಯಾ? ಈಗ ಸರಿ, ಸೊಳ್ಳೆ ಬರದೇ ಇರೋಂಗೆ ನೋಡ್ಕೊಳ್ಳೋಕೆ ಕೆಲವೊಂದು ಸ್ಟೆಪ್ಸ್ ನಾವು ತಗೋತೀವಿ. ಏನು ಮಾಡ್ತೀವಿ, ಒಂದು ರಿಪೆಲೆಂಟ್ ಹಚ್ತೀವಿ, ಇಲ್ಲ ಮಕ್ಕಳಿಗೆ ಲೋಷನ್ ಹಚ್ತೀವಿ, ಆಮೇಲೆ ಕಾಯಿಲ್ಸ್ ಬರ್ನ್ ಮಾಡ್ತೀವಿ, ರೈಟ್? ಇದರಲ್ಲಿ ಮಕ್ಕಳಿಗೆ ಏಜ್ ಪ್ರಕಾರ ಕೆಲವು ಸ್ಟೆಪ್ಸ್ ನಾವು ತಗೋತೀವಲ್ಲ, ಅದು ಅವರಿಗೆ ಇನ್ನೂ ಹಾರ್ಮ್ ಮಾಡುತ್ತೆ, ತೊಂದರೆ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಸ್ಕಿಟೋ ಲೋಷನಲ್ಲಿ ಡೀಟ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಡೀಟ್ ಅಂತ ಹೇಳ್ತಾರೆ. ಅದು ಮಸ್ಕಿಟೋ ರಿಪೆಲೆಂಟ್ ಲೋಷನ್ಸಲ್ಲಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಟಿಲ್ 1 year ಯೂಶ್ವಲಿ ಮಸ್ಕಿಟೋ ಲೋಷನ್ಸ್ ಹಚ್ಚಬಾರ್ದು, ಸೇಫ್ಟಿ ಇರೋದಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಲೋಷನ್ಸ್ ಮಾರ್ಕೆಟಲ್ಲಿ ಬರೋ ಮಸ್ಕಿಟೋ ಲೋಷನ್ಸ್, ರಿಪೆಲೆಂಟ್ ಲೋಷನ್ಸಲ್ಲಿ ಡೀಟ್ ಅಂಶ ಇರ್ತದಲ್ಲ, ಅದರದ್ದು ಪರ್ಸೆಂಟೇಜು ಆಲ್ಮೋಸ್ಟ್ 60 to 80% ಇರುತ್ತೆ. ಲೆಸ್ ದೆನ್ 30% ಡೀಟ್ ಇಂಗ್ರೀಡಿಯೆಂಟ್ ಪರ್ಸೆಂಟೇಜ್ ಇರೋ ಲೋಷನ್ ಮಾತ್ರ ಸೇಫಾಗಿ ಯೂಸ್ ಮಾಡ್ಬೋದು ಲೆಸ್ ದೆನ್ 1 year ಮಕ್ಕಳಲ್ಲಿ. ಜಾಸ್ತಿ ಡೀಟ್ ಇರೋ ಕೆಮಿಕಲ್ ಇರೋ ಲೋಷನ್ನ ಯೂಸ್ ಮಾಡಬಾರ್ದು, ಬೇಕಂದರೆ ಅದು ಹಾನಿಕಾರಕ, ಅದು ಪಾಯ್ಸನ್ ಥರ ಬರ್ಕೊಂಡ್ಬರುತ್ತೆ. ಅದು ಮಕ್ಕಳು ಬಾಯಲ್ಲೆಲ್ಲ ತೊಗೊಂಡ್ರೆ ಅದು ಬ್ರೀತ್ ಮಾಡಿದಾಗಲೂ ಲೋಷನ್ನು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ, ದೇಹದೊಳಗೂ ಕೂಡ ಹೋಗೋ ಚಾನ್ಸ್ ಇರುತ್ತೆ. ನಂಬರ್ 1. ನಂಬರ್ 2, ಮಸ್ಕಿಟೋ ಕಾಯಿಲ್ಸು. ರೀಸೆಂಟ್ಲಿ ನಾನೊಂದು ಆರ್ಟಿಕಲ್ ಓದಿದೆ, ಒಂದು ಮಸ್ಕಿಟೋ ಕಾಯಿಲ್ ಬರ್ನ್ ಮಾಡಿದ್ರೆ, ಫುಲ್ ಬರ್ನ್ ಆದ ರೂಮಲ್ಲಿ 4 cigarettes ಸೇದಂಗೆ. ಈಗ ಯೋಚನೆ ಮಾಡಿ, ನೀವು ನಿಮ್ಮ ರೂಮಲ್ಲಿ, ಬೆಡ್ರೂಮಲ್ಲಿ ಮಗು ಜೊತೆ 4 cigarettes ಸೇದೋದು ಒಳ್ಳೇದಾ? ಈಗ ನಿಮಗೆ ಗೊತ್ತು ಉತ್ತರ. ಸೊ ಅದಕ್ಕೆ ಮಸ್ಕಿಟೋ ಕಾಯಿಲ್ ಸುಮಾರು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಒಳ್ಳೇದು ಕಡಿಮೆ ಆದರೆ, ಅದು ದೊಡ್ಡವರಿಗೂ ಒಳ್ಳೇದಲ್ಲ, ಮಕ್ಕಳಿಗಂತೂ ಒಳ್ಳೇದು ಅಲ್ಲೇ ಅಲ್ಲ. ಅಫ್ಕೋರ್ಸ್ ಈಗ ಸುಮಾರು ಸೇಫರ್ ಮಸ್ಕಿಟೋ ರೋಲ್ಸ್ ಬಂದಿದೆ. ಅದರಲ್ಲಿ ನಿಮ್ಮ ಲೆಮನ್ ಗ್ರಾಸಿಂದ ಮಾಡ್ತಾ ಇದ್ದಾರೆ, ಬೇರೆ ಸೇಫ್ ಆಯಿಲಿಂದ, ನ್ಯಾಚುರಲ್ ಹರ್ಬ್ಸಿಂದ ಆ್ಯಂಟಿ ಮಸ್ಕಿಟೋ ರಿಪೆಲೆಂಟ್ ಲೋಷನ್ಸು ರೋಲ್ಸ್ ಮಾಡ್ತಾ ಇದ್ದಾರೆ. ಅದು ನೀವು ಚೆಕ್ ಮಾಡಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ತೊಗೊಳ್ಳಿ. ಬಟ್ ರ್ಯಾಂಡಮ್ ಆಗಿ ಲೋಷನ್ಸ್ ಮಕ್ಕಳಿಗೆ, ಎಸ್ಪೆಷಲಿ ಲೆಸ್ ದೆನ್ 1 year ಮಕ್ಕಳಿಗೆ ಲೋಷನ್ಸ್ ಆಗಲಿ ಕಾಯಿಲ್ ಅವ್ರ ಮಧ್ಯೆ ಸುಡೋದು ಅದು ಮಾಡಬೇಡಿ. ಮಸ್ಕಿಟೋ ರಿಪೆಲೆಂಟು ನೀವು ಯೂಸ್ ಮಾಡಿ, ಬಟ್ ಮಸ್ಕಿಟೋ ರಿಪೆಲೆಂಟ್ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಕಂಟಿನ್ಯೂಸ್ ಎಕ್ಸ್ಪೋಜರ್ ಆದರೂ ಫ್ಯೂಚರಲ್ಲಿ ಲಾಂಗ್ ಟರ್ಮಲ್ಲಿ ಅವ್ರಿಗೆ ತೊಂದರೆ ಬರಬಹುದು. ಅದು ವಿ ಡೋಂಟ್ ನೋ ಯೆಟ್, ಅದಕ್ಕೆ ಕ್ಲಿಯರ್ ಆಗಿ ಡೇಟಾ ಇನ್ನೂ ನಮ್ಮ ಹತ್ರ ಇಲ್ಲ. ಬಟ್ ಆದಷ್ಟು ಮಸ್ಕಿಟೋ ನೆಟ್ ಯೂಸ್ ಮಾಡಿದ್ರೆ ಸೇಫ್. ಮಸ್ಕಿಟೋ ನೆಟ್ ಯೂಸ್ ಮಾಡಿ, ನೀವು ಮಸ್ಕಿಟೋ ರ್ಯಾಕೆಟಿಂದ ಮಸ್ಕಿಟೋ ಕಿಲ್ ಮಾಡಿಬಿಟ್ಟು ನೀವು ಮಸ್ಕಿಟೋ ನೆಟ್ಟಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಮಲಗಿಸಿದ್ರೆ ಆದಷ್ಟು ಕೆಮಿಕಲ್ಸಿಂದ, ಸ್ಮೋಕಿಂದ ದೂರ ಇಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೆಟ್ಟನ್ನ ಯೂಸ್ ಮಾಡೋದು, ಆ ಮಸ್ಕಿಟೋ ನೆಟ್ಟನ್ನ ಯೂಸ್ ಮಾಡೋದು ತುಂಬಾ. ನೀವು ಮಗು ತೊಂದರೆ ಕೊಡ್ತಾ ಇಲ್ಲ. ಹೌದು, ಮಗುನ ನೆಟ್ಟಲ್ಲಿ ಇಟ್ಟಿದ್ದೀರಾ, ಒಂದ್ಸಲ ನೆಟ್ ಒಳಗಿಲ್ಲ ಮಸ್ಕಿಟೋ ಇರ್ತಾರೆ, ಅದನ್ನೆಲ್ಲ ಕಿಲ್ ಮಾಡಿಬಿಟ್ಟು ನೆಟ್ಟಲ್ಲಿ ಹಾಕಿಬಿಟ್ರೆ ಮಗು ಸೇಫ್ಟಿ. ಸುಮ್ಮನೆ ಮಗುಗೆ ಯಾಕೆ ತೊಂದರೆ ಕೊಡಬೇಕು? ಮಸ್ಕಿಟೋ ಲೋಷನ್ ಹಚ್ಚೋದು, ಅದು ಹಚ್ಚೋದು, ಸ್ಮೋಕ್ ಕೊಡೋದು ಯಾಕೆ? ಹೌದು, ಸ್ಕಿನ್ನಿಗೂ ಎಫೆಕ್ಟ್ ಆಗುತ್ತೆ, ಮತ್ತೆ ಆ ಹೊಗೆಯಿಂದ ಲಂಗ್ಸಿಗೂ ಎಫೆಕ್ಟ್ ಆಗುತ್ತೆ. ನೀವು ಹೇಳ್ದಂಗೆ 4 cigarettes ಸೇದಿರೋ ಆ ಹೊಗೆ ಬಂದಿರೋ ತರ ಆಗುತ್ತೆ. ಸುಮಾರು ಅಡಲ್ಟ್ಸ್ಗೆ ವೀಸಿಂಗ್ ಪ್ರಾಬ್ಲಮ್ ಇರ್ಬೋದು, ನೆಗಡಿ ಪ್ರಾಬ್ಲಮ್ ಇರ್ಬೋದು, ಅಲರ್ಜಿ ಕೋಲ್ಡ್ ಪ್ರಾಬ್ಲಮ್ ಇರ್ಬೋದು. ಅಂಥವ್ರಿಗೂ ಕಾಯಿಲ್ ಪೇರೆಂಟ್ಸ್ಗೂ ತೊಂದರೆ ಕೊಟ್ಟೆ ಕೊಡುತ್ತೆ. ಅದು ಅವಾಯ್ಡ್ ಮಾಡಿದ್ರೆ ಬೆಟರ್. ಈ ನಿದ್ದೆ ವಿಷಯಕ್ಕೆ ಬಂದಾಗ ಡಾಕ್ಟರ್, ಎಲ್ಲರೂ ಹೇಳ್ತಾರೆ ದೊಡ್ಡವರಿಗೆ ಸ್ಪೆಷಲಿ ಹಗಲಿ ಹೊತ್ತಲ್ಲಿ ನಿದ್ದೆ ಮಾಡೋದು ಅಷ್ಟು ಒಳ್ಳೇದಲ್ಲ, ನೈಟ್ ನಿದ್ದೆ ಒಳ್ಳೇದು ಅಂತ. ಆದ್ರೆ ಮಕ್ಕಳಂತೂ ಯಾವತ್ತೂ ನೈಟ್ ನಿದ್ದೆ ಮಾಡೋದಿಲ್ಲ, ಹಗಲೊತ್ತಲ್ಲಿ ನಿದ್ದೆ ಮಾಡ್ತಾರೆ. ನೈಟ್ ಆದ್ರೆ ಆಬ್ವಿಯಸ್ಲಿ ಗೊತ್ತಿರೋ ಹಾಗೆ ತಾಯಿಗೂ ನಿದ್ದೆ ಮಾಡಕ್ ಬಿಡಲ್ಲ, ಅವರು ನಿದ್ದೆ ಮಾಡಲ್ಲ. ಸೊ ರಾತ್ರಿ ಇಡೀ ಅಳೋ ಅಂಥದ್ದು ಕಾಮನ್ ಆಗಿರುತ್ತೆ. ಸೊ ಈ ನಿದ್ದೆ ಮಕ್ಕಳಿಗೆ ಬೆಸ್ಟಾ, ಅಥವಾ ಯಾಕೆ ಆ ರೀತಿಯಾಗಿ ಮಕ್ಕಳು ನೈಟ್ ಹೊತ್ತಲ್ಲಿ ಜಾಸ್ತಿ ನಿದ್ದೆ ಮಾಡಲ್ಲ? ಮಗು ಹುಟ್ಟಿದ ಮೇಲೆ ನೈಟಲ್ಲಿ ನಿದ್ದೆ ಮಾಡಲ್ಲ, ತಂದೆ ತಾಯಿ ನಿದ್ದೆ ಮಾಡಲ್ಲ, ಅವ್ರು ಬಂದು ನಮ್ಮ ನಿದ್ದೆ ಕೆಡಿಸ್ತಾರೆ, ಡಾಕ್ಟ್ರೇ ನನ್ನ ಮಗು ನಿದ್ದೆ ಮಾಡ್ತಿಲ್ಲ ಅಂತ. ಓಕೆ, ಯಾಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್. ಎಲ್ಲ ಪೇರೆಂಟ್ಸು, ಎಸ್ಪೆಷಲಿ ನ್ಯೂ ಪೇರೆಂಟ್ಸ್ ಅರ್ಥ ಮಾಡ್ಬೇಕು. ಯಾಕಂದರೆ ಮಗು ಫಸ್ಟ್ 9 ತಿಂಗಳು ಎಲ್ಲಿತ್ತು? ತಾಯಿ ಗರ್ಭಕೋಶದಲ್ಲಿ. ಹೌದು, ತಾಯಿ ತನ್ನ ಗರ್ಭಕೋಶದಲ್ಲಿ ಮಗು ಇಟ್ಕೊಂಡಿದ್ದಾಗ ಡೇ ಟೈಮಲ್ಲಿ ತಾಯಿಗಳು ಏನು ಮಾಡ್ತಾ ಇರ್ತಾರೆ? ನಡೀತಾರೆ, ಕುತ್ಕೋತಾರೆ, ವಾಕ್ ಮಾಡ್ತಾರೆ, ರೈಟ್? ಅವಾಗ ಮಗುಗೆ ಗರ್ಭಕೋಶ ಝೂಲಾ ಥರ ಆಗ್ಬಿಡುತ್ತೆ. ಈಗ ಬಟ್ಟೆ ಝೂಲಾ ನೋಡಿದಿರಲ್ಲ, ಬಟ್ಟೆ ಕಟ್ಬಿಟ್ರೆ ಹೆಂಗಿರುತ್ತೆ, ಈ ಪೊಸಿಷನ್ ಸಿಗುತ್ತೆ ಮಗುಗೆ. ಸೊ ಡೇ ಟೈಮಲ್ಲಿ ಝೂಲಾ, ನೈಟಲ್ಲಿ ತಾಯಿ ಹೋಗಿ ಮಲ್ಕೊಂಡ ಮೇಲೆ ಇದು ಝೂಲಾ ಹೆಂಗಾಗತ್ತೆ? ಈಗ ಹಿಂಗಾಗ್ಬಿಡುತ್ತೆ. ಆಗ ಮಗು ಝೂಲಾದಿಂದ ಬಿದ್ದೋಯ್ತು. ಎಕ್ಸಾಂಪಲ್ ಕೊಡ್ತಿರೋದು ನಾನು. ಝೂಲಾ ಪೊಸಿಷನ್ ಹೊರಟೋಯ್ತು, ಮಗು ಎದ್ಬಿಡ್ತು. ಮಗು ಎದ್ದು
ಒದಿಯೋದು, ಕಿರ್ಚಾಡೋದು ಒಳಗೆ ಮಾಡ್ತಾ ಇತ್ತು. ಇದು 9 ತಿಂಗಳು ನಡೆದಿದೆ. ಈಗ ಸಡನ್ಲಿ ಮಗು ಹ್ಯಾಸ್ ಕಮ್ ಟು ದಿಸ್ ವರ್ಲ್ಡ್, ಹ್ಯಾಪಿ ಬರ್ಡೇ. ಈಗ ಮಗು 9 ತಿಂಗಳು ಏನು ಮಾಡಿದ್ಯೋ ಅದು ಒಂದಿನದಲ್ಲಿ ಚೇಂಜ್ ಆಗತ್ತಾ? ಆಗಲ್ಲ. 3 ಮಂತ್ಸ್ ಮಗು ಏನು ಮಾಡುತ್ತೆ, ನೈಟಲ್ಲಿ ಎದ್ದೇಳ್ತಾ ಇತ್ತಲ್ವಾ, ಇವಾಗ ನೈಟಲ್ಲಿ ಕಿರ್ಚಾಡೋದು, ಒದ್ದಾಡೋದು. ಡೇ ಟೈಮಲ್ಲಿ ಅಭ್ಯಾಸ ಆಗಿತ್ತು, ಡೇ ಟೈಮಲ್ಲಿ ಫುಲ್ ನಿದ್ದೆ ಹೊಡೆಯೋದು. ಅದು ಎಷ್ಟೋ ಪೇರೆಂಟ್ಸಿಗೆ ನಾವು ಮುದ್ದಾಗಿ ಚಿಕ್ಕ ಮಕ್ಕಳು ಥರ ಹೇಳ್ಕೊಡ್ತೀವಿ. ನೋಡಮ್ಮ ಫಸ್ಟ್ 3 ಮಂತ್ಸ್ ಮಗು ಅತ್ತೆ ಹೇಳುತ್ತೆ ನೈಟಲ್ಲಿ, ಇಲ್ಲ ಡಾಕ್ಟ್ರೇ ಸಿಕ್ಕಾಪಟ್ಟೆ ಅಂತಾರೆ. ಅತ್ತೆ ಹೇಳುತ್ತೆ. 3 to 4 ಮಂತ್ಸ್ ವೇಟ್ ಮಾಡಿ ತಾನಾಗಿ ಚೇಂಜ್ ಆಗುತ್ತೆ. ಈಗ US ಇಂದ ನೀವು ಬಂದ ತಕ್ಷಣ, ಇವತ್ತು US ಇಂದ ಬಂದಿದ್ದೀರಾ, ನಾಳೆ ಬೆಳಿಗ್ಗೆ ಆಫೀಸ್ಗೆ ಬರಬೇಕು, ಹೆಂಗಿರ್ತೀರಾ ನೀವು? ಫ್ರೆಶ್ ಇರ್ತೀರಾ? ಅಮೆರಿಕದಿಂದ ಫ್ಲೈಟ್ ತೊಗೊಂಡು ಬಂದಿದ್ದೀರಾ, ಫ್ರೆಶ್ ಇರ್ತೀರಾ ಆಫೀಸಿಗೆ? ಬೆಳಿಗ್ಗೆ ಇರಲ್ಲ. ಯಾಕೆ? ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಜೆಟ್ ಲ್ಯಾಗ್. ನೀವು ಈ ಪ್ರಪಂಚದಲ್ಲಿ ಇದ್ದವರಿಗೆ ಜೆಟ್ ಲ್ಯಾಗ್ ಆದಾಗ ನೀವು 5 ದಿನ ಬೇಕು ಅಡ್ಜಸ್ಟ್ ಮಾಡೋಕ್ಕೆ. ಫಸ್ಟ್ ಟೈಮ್ ಈ ಪ್ರಪಂಚದಲ್ಲಿ ಬಂದಿರೋ ಮಗುಗೆ 3 ತಿಂಗಳು ಕೊಡಲ್ಲ. ಸೊ ದಟ್ಸ್ ಮೈ ಅಡ್ವೈಸ್. ತಲೆ ಕೆಡಿಸ್ಕೋಬೇಡಿ. ನೈಟ್ ನಿದ್ದೆ ಕೆಟ್ಟೆ, ಅದಕ್ಕೆ ಲೈಫ್ ಅನ್ನೋದು, ಅದಕ್ಕೆ ಫಾದರ್ ಮದರ್ ಆದಮೇಲೆ ಅದೇ ಮಾಡಬೇಕು. ಸೊ ತಾನಾಗೆ 4 ಮಂತ್ಸ್ ಆದಮೇಲೆ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅದು ಕಾಮನ್ ಆಗುತ್ತೆ. ಬಟ್ ಸಿ, ಇಲ್ಲಿ ಏನೇ ನಾನು ವಿಷಯ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ, ಮಗು ಬಗ್ಗೆ ಕೊಡ್ತಾ ಇದ್ದೀನಿ ಮಾಹಿತಿ, ನಿಮಗೆ ಗೈಡೆನ್ಸಿಗೋಸ್ಕರ, ಟ್ರೀಟ್ಮೆಂಟ್ ಅಲ್ಲ. ಓಕೆ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಮಗು ಹತ್ರ ಇದು ಮಾತ್ರ ನಾರ್ಮಲ್. ನಿಮಗೇನಾದ್ರು ಸಂಶಯ ಬಂತು, ಇಲ್ಲ ಸ್ವಲ್ಪ ಏನೋ ನನ್ನ ಮಗು ಸ್ವಲ್ಪ ಅಬ್ನಾರ್ಮಲ್ ಥರ ಅನಿಸ್ತಾ ಇದೆ, ಯಾಕೋ ಸರಿಯಾಗಿ ಹಾಲು ಕುಡಿತಾ ಇಲ್ಲ, ಯಾಕೋ ಏನೋ ಡಿಸ್ಟರ್ಬೆನ್ಸ್ ಇದೆ ಅಂತ ನಿಮಗೆ ಡೌಟ್ ಬಂದರೆ ದಯವಿಟ್ಟು ಒಂದ್ಸಲ ಪೀಡಿಯಾಟ್ರಿಷಿಯನ್ ತೋರಿಸಿ, ಅದರಲ್ಲೇನು ತಪ್ಪಿಲ್ಲ. ಬಟ್ ನೀವು ಟೆನ್ಷನ್ ತೊಗೊಂಡು ನೈಟ್ ನಿದ್ದೆ ಮಾಡ್ತಿಲ್ಲ ಅಂತ ನಿಮ್ಮ ನಿದ್ದೆ ಹಾಳು ಮಾಡಿಕೊಂಡು ಸ್ಟ್ರೆಸ್ ಆಗೋ ಅವಶ್ಯಕತೆ ಇಲ್ಲ. ಡಾಕ್ಟರ್, ನೀವೀಗ ಮಾತಾಡ್ತಾ ಹೇಳಿದ್ರಿ ಮಗುವಿಗೆ ಹೊಟ್ಟೆಯಲ್ಲಿರ್ತಾ ತಾಯಿ ನಡೆದಾಗ ಅದು ಜೋಕಾಲಿ ತರ ಫೀಲ್ ಆಗುತ್ತೆ ಅಂತ. ಮಗು ಹುಟ್ಟಿ ಆದ್ಮೇಲೂ ಕೂಡ ಕೆಲವೊಂದಿಷ್ಟು ಮಕ್ಕಳನ್ನ ಜೋಕಾಲಿಲಿ ಹಾಕ್ತಾರೆ, ಅಂದ್ರೆ ಸಾರಿ ಜೋಕಾಲಿಲಿ ಹಾಕ್ತಾರೆ. ಅದು ಒಳ್ಳೇದಾ ಹೇಗೆ ಅಂತ? ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಮಗುವಿನ ತಲೆಯ ಶೇಪ್ ಕರೆಕ್ಟ್ ಆಗಿ ಆಗ್ಬೇಕು, ಕುತ್ತಿಗೆಗೇನು ಎಫೆಕ್ಟ್ ಆಗ್ಬಾರ್ದು ಅಂತ ಈ ರಾಗಿಯಿಂದ ಮಾಡಿರುವಂತ ಒಂದು ದಿಂಬನ್ನ ಇಡ್ತಾರೆ. ಸೊ ಅದ್ರ ಬಗ್ಗೆ ಹೇಳಿ ಡಾಕ್ಟರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಜೋಕಾಲಿ ಅದು ಸ್ಯಾರಿಂದ ಮಾಡೋ ಜೋಕಾಲಿ ಮಗುಗೆ ಸೇಫ್ ಅಲ್ಲ. ಸುಮಾರು ಡಾಕ್ಯುಮೆಂಟೆಡ್ ಕಂಡೀಷನ್ಸ್ ಇದೆ, ಕೇಸಸ್ ಆಗಿದೆ. ಜೋಕಾಲಿಯಲ್ಲಿ ಮಗುಗೆ ಹಾಕಿ ಚೋಕಿಂಗ್ ಆಗಿದೆ, ಮಗುಗೆ ಉಸಿರಾಡಕ್ಕೆ ತೊಂದರೆ ಆಗಿದೆ ಮಗುಗೆ, ಆ್ಯಂಡ್ ಕೆಲವು ಮಗುದು ಪ್ರಾಣನೂ ಹೋಗಿದೆ. ಯಾಕಂದರೆ ಏನಾಗುತ್ತೆ ಅಂದರೆ, ಈಗ ಮಗುಗೆ ಜೋಕಾಲಿಯಲ್ಲಿ ಹಾಕಿಬಿಡ್ತೀರಾ, ಅದು ಅವ್ರಿಗೆ ಮಗುಗೆ ಟೈಟಾಗಿ ಹಿಡ್ಕೊಳ್ಳುತ್ತೆ. ಸ್ಯಾರಿ ಟೈಟಾಗಿ ಹಿಡ್ಕೊಂಡಾಗ ಇನಿಷಿಯಲಿ ಮಗು ಚೆನ್ನಾಗಿ ಮಲ್ಕೋಬೋದು. ಕೆಲವು ಸಲ ಏನಾಗುತ್ತೆ ನಿಮಗೆ ಗೊತ್ತಿರಲ್ಲ, ನೀವು ಸ್ವಿಂಗ್ ಮಾಡಿ 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 ಬಿಟ್ಬಿಟ್ಟಿರ್ತೀರ, ಅದು ಎಲ್ಲೋ ಗಂಟ್ಲತ್ತನ ಎಲ್ಲೋ ಟೈಟ್ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಮಗುಗೆ ಆ ಮಗುಗೇನು ಹೇಳೋಕ್ಕಾಗಲ್ಲ, ಕಿರ್ಚಾಡೋಕ್ಕೂ ಆಗೋದಿಲ್ಲ. ಅದು ಆಗಿದ್ದಾವೆ. ಆ್ಯಂಡ್ ಜೋಕಾಲಿ ರಿಲೇಟೆಡ್ ಟ್ರಾಮಾ ಅಂತ ಹೇಳ್ತಾರೆ, ಅಂದರೆ ಅಲ್ಲಿಂದ ಮಗು ಬಿದ್ದಿರೋದು ಇದೆ. ಕೆಲವು ಸಲ ನೀವು ವಿಡಿಯೋ ನೋಡಿರ್ಬೋದು, ಎಷ್ಟೋ ಮೇಲೆ ನೋಡಿರ್ಬೋದು, ಸಿಕ್ಕಾಪಟ್ಟೆ ಜೋಶಲ್ಲಿ ಅಗ್ರೆಸಿವ್ ಆಗಿ ಮಗುಗೆ ಇದು ಮಾಡ್ತಾರೆ. ಅದು ಸೇಫ್ಟಿ ಅಲ್ಲ. ಸೊ ಸ್ಯಾರಿ ಜೋಕಾಲಿ ಈಸ್ ನಾಟ್ ಸೇಫ್. ಎಸ್ಪೆಷಲಿ ನೀವು ಮಾನಿಟರ್ ಮಾಡೋಕ್ಕೆ ಯಾರು ಇಲ್ಲ ಮನೇಲಿ ಕರೆಕ್ಟ್ ಆಗಿದ್ರೆ ಅದು ಸೇಫ್ಟಿ ಅಲ್ಲ. ಎರಡನೇದು, ಮಗು ತಲೆ ಇರ್ತದಲ್ಲ, ಅದು ಹುಟ್ಟಿದಾಗ ಒಂದು ಶೇಪ್ ಇರ್ತದೆ. ಎಸ್ಪೆಷಲಿ ಬ್ಯಾಕಲ್ಲಿ ಫ್ಲ್ಯಾಟ್ ಇರುತ್ತೆ ಸ್ವಲ್ಪ. ಯಾಕಂದರೆ ಮಗು 90% ಆಫ್ ದ ಟೈಮ್ ಮಲ್ಕೊಂಡಿರುತ್ತೆ. ಮಲ್ಕೊಂಡಾಗ ಇಲ್ಲಿ ಪ್ರೆಷರ್ ಬಿದ್ದು ಅಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇದ್ದೇ ಇರುತ್ತೆ. ಅದಕ್ಕೆ ನೀವಾಗೆ ಏನಾದ್ರು ಮಾಡಿ ಮಸಾಜ್ ಮಾಡಿ ಚೇಂಜ್ ಮಾಡಬೇಕು ಅಂತ ಇಲ್ಲ, ರೂಲ್ ಇಲ್ಲ. ಯಾಕಂದರೆ ಒಂದ್ಸಲ ಮಗು ಕುತ್ಕೊಳ್ಳೋಕೆ ಶುರು ಮಾಡಿದಾಗ, ಕ್ರಾಲಿಂಗ್ ಮುಂದೆ ಹೋಗಿ ಶುರು ಮಾಡಿದಾಗ, ನಿಂತ್ಕೊಳ್ಳೋಕೆ ಶುರು ಮಾಡಿದಾಗ, ಒಂದು ವರ್ಷ ತನಕ ಶೇಪ್ ತಾನಾಗೆ ಚೇಂಜ್ ಆಗಿ ಏನು ನ್ಯಾಚುರಲ್ ಶೇಪ್ ಇದೆ ಅದು ಬಂದೇ ಬರುತ್ತೆ. ದಿಂಬ ರಾಗಿದಿರಲಿ ಆ ಥರ ಇದ್ರದ್ದು ದಿಂಬು ಮಾಡಿ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಮಾಡಬಹುದು. ಬಟ್ ಅದರದ್ದು ನೀವು ಥಿಕ್ನೆಸ್ ಇರಲಿ, ಎಷ್ಟು ಬೇಕಾಗಿದೆ ಅವಶ್ಯಕತೆಗೆ ಅಷ್ಟು ಚಿಕ್ಕದಾಗಿ ಯೂಸ್ ಮಾಡಿ. ಬಟ್ ಬೇರೆ ಏನು ಮಗುಗೆ ಹೆಡ್ ಶೇಪ್ ಚೇಂಜ್ ಮಾಡೋಕ್ಕೆ ಮಾಡೋ ಥರ ಅವಶ್ಯಕತೆ ಏನೂ ಇಲ್ಲ, ಡಾಕ್ಟರ್ ಸಜೆಷನ್ ಇರೋದಿಲ್ಲ. ಶೇಪ್ ಚೇಂಜ್ ಆಗಿಲ್ಲ 1.5-2 ಇಯರ್ಸ್ ತನಕನೂ, ಎಲ್ಲೋ ಫ್ಲ್ಯಾಟ್ ಇದೆ, ಒಂದು ಕಡೆ ಸ್ವಲ್ಪ ಇದೆ ಅಂದರೆ ಡೆಫಿನೆಟ್ಲಿ ಎಕ್ಸಾಮಿನ್ ಮಾಡಬೇಕು, ಚೆಕ್ ಮಾಡಬೇಕು. ಬಟ್ 90-95% ಮಕ್ಕಳದು ಹೆಡ್ ಶೇಪು ಯೂಶಲಿ 1.5-2 ಇಯರ್ಸ್ ತನಕ ನಾರ್ಮಲ್ ಶೇಪ್ ಬಂದ್ಬಿಡುತ್ತೆ. ಅಂದ್ರೆ ತನ್ನಿಂದ ತಾನಾಗಿ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಹೋಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್, ಈಗ ಈ ಮಕ್ಕಳನ್ನ ಸೇಫ್ ಆಗಿ ಇಟ್ಕೊಳ್ಳುವಂಥದ್ದು ಏನು ಪೇರೆಂಟ್ಸಿಗೆ ತುಂಬಾನೇ ಮುಖ್ಯ ಆಗಿರುತ್ತೆ, ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ಅಂತ ಆವಾಗಲೇ ಹೇಳಿದೆ. ಸೊ ಮಕ್ಕಳಿಗೆ ಬಟ್ಟೆ ಹಾಕೋದ್ರ ಬಗ್ಗೆ, ಯಾವ ಸೀಸನ್ ಆದ್ರೂ ಕೂಡ, ಈಗ ಚಳಿಗಾಲದಲ್ಲಿ ಮಕ್ಕಳನ್ನ ಫುಲ್ ಬಟ್ಟೆ ಹಾಕಿ ಕವರ್ ಮಾಡಿದ್ರೆ ಓಕೆ, ಚಳಿ ಆಗೋದಕ್ಕಾಗತ್ತೆ ಅಂತ.
ಕೆಲವೊಂದು ಏರಿಯಾದಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಮ್ಮೆ ಜಾಸ್ತಿ ಶೆಕೆ ಇರುತ್ತೆ, ಚಳಿ ಇರುತ್ತೆ, ವೆದರ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಕೆಲವರು ಶೆಕೆ ಟೈಮಲ್ಲೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಗುವನ್ನ ಫುಲ್ ಬಟ್ಟೆ ಹಾಕಿ ಫುಲ್ ಕವರ್ ಮಾಡ್ತಾರೆ. ಇದು ಮಗುವಿಗೆ ಏನಾದ್ರೂ ಸಫೋಕೇಟ್ ಆಗುತ್ತಾ, ಪ್ರಾಬ್ಲಮ್ ಅನ್ನ ಉಂಟು ಮಾಡುತ್ತಾ, ಅಥವಾ ಆ ರೀತಿ ಕವರ್ ಮಾಡ್ಲೇಬೇಕಾ, ಹೇಗೆ? ನ್ಯೂ ಬಾರ್ನ್ ಬೇಬಿ ಇರ್ತದಲ್ಲ, ಅದು ತಾನಾಗಿ ಅದ್ರ ಪಾಡಾಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದರೆ ಅವ್ರ ಸಿಸ್ಟಮಲ್ಲಿ ಥರ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಅದೇನಂದರೆ ಈಗ ನಮ್ಮದು ಟೆಂಪ್ರೇಚರ್ ನಮ್ಮ ಬಾಡಿ ಕಂಟ್ರೋಲ್ ಮಾಡುತ್ತೆ. ನಮ್ಮದು ಬ್ರೈನಲ್ಲಿ ಒಂದು ಪಾರ್ಟ್ ಇದೆ ಹೈಪೋಥಾಲಮಸ್ ಅಂತ, ಅದೇನು ಮಾಡುತ್ತೆ, ಚಳಿ ಆದಾಗ ಒಳಗಿಂದಾನೇ ಮೆಟಬಾಲಿಸಮ್ ಚೇಂಜ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಶಕೆ ಇದ್ದಾಗ ತಾನಾಗಿ ಸ್ವೆಟ್ಟಿಂಗ್ ಆಗಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ. ನ್ಯೂ ಬಾರ್ನಲ್ಲಿ ಆ ಸಿಸ್ಟಮ್ ಇನ್ನೂ ಮೆಚೂರ್ ಆಗಿರಲ್ಲ. ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ನೀವು ವಾಮ್ತ್ ಕೊಡಲೇಬೇಕು. ನನ್ನ ಸಜೆಷನ್ ಏನಂದರೆ, ಎಸ್ಪೆಷಲಿ ಫಸ್ಟ್ 6 months ಬೇಬೀಸ್ನ ನೀವು ರೂಮಲ್ಲಿ ಮಲಗಿಸಿದ್ರೆ ಅಂದರೆ ಒಂದು ರೂಮ್ ಥರ್ಮೋಮೀಟರ್ ಇಟ್ಕೊಂಡಿರಿ. ರೂಮ್ ಟೆಂಪ್ರೇಚರ್ ಮೆಜರ್ ಮಾಡೋ ಥರ್ಮೋಮೀಟರ್ 22 to 24 degrees Celsius ಈಸ್ ಕನ್ಸಿಡರ್ಡ್ ಆಸ್ ಸೇಫ್ ಫಾರ್ ಮೆಜಾರಿಟಿ ಆಫ್ ಬೇಬೀಸ್ ಟೆಂಪ್ರೇಚರ್. ಆ ಟೆಂಪ್ರೇಚರ್ ಮೇಂಟೈನ್ ಮಾಡಿ. ಎರಡನೇದು, ಈಗ ಚಳಿಗಾಲ ಇದೆ ಅಂದ್ಕೊಳ್ಳಿ, ಡಿಸೆಂಬರ್, ಜಾನ್ವರಿ, ವಿಂಟರ್ ಸೀಸನ್ ಇದೆ ಅಂದರೆ 3 layers ನೈಟಲ್ಲಿ ಹಾಕ್ಬೋದು. ಲೇಯರ್ ವೈಸ್ ಯೂಸ್ ಮಾಡಿ ಬಟ್ಟೆನ, ಒಂದೇ ತಿಕ್ ಬಟ್ಟೆ ಹಾಕ್ಬಿಡಿ. ಲೇಯರ್ ವೈಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀವು ಬೇಕಾದಾಗ ಲೇಯರ್ ತೆಗಿಬೋದು, ಬೇಕಾದಾಗ ಲೇಯರ್ ಹಾಕ್ಬೋದು. ಸೊ ಲೇಯರ್ ಯೂಶ್ವಲಿ 2 to 3 layers ನೈಟಲ್ಲಿ, 2 layers ಡೇಲಿ ಅಂತ ಹೇಳ್ತೀವಿ. ಇನ್ನೊಂದು ನೀವು ಏನು ಮಾಡಬೇಕಂದ್ರೆ, ನಿಮಗೆ ಡೌಟ್ ಬಂದಿದೆಯಾ ಮಗು ತುಂಬ ಜಾಸ್ತಿ ಶಕೆ ಕೊಡ್ತಾ ಇದೆ ಇದು, ಇಲ್ಲ ಜಾಸ್ತಿ ಇದು ಚಳಿ ಕೊಡ್ತಾ ಇದೆಯಾ ಅಂದರೆ, ಹೊಟ್ಟೆನ ಮಗು ಟಮ್ಮಿ ಮೇಲೆ ನಿಮ್ಮ ಕೈ ಇಟ್ಟು ಒಂದ್ಸಲ ಚೆಕ್ ಮಾಡಿ. ನಾರ್ಮಲ್ ಆಗಿ ವಾರ್ಮ್ ಇರಬೇಕು. ತುಂಬ ಜಾಸ್ತಿ ಬಿಸಿ ಅನಿಸಿದ್ರು, ತುಂಬ ಸ್ವೆಟ್ಟಿಂಗ್ ಆಗ್ತಿದೆ, ಮಗು ಸ್ವಲ್ಪ ಪಿಂಕ್ ಆಗ್ತಾ ಇದೆ ಅಂದರೆ ಶಕೆ ಜಾಸ್ತಿ ಆಗಿದೆ ಅಂತ. ಆವಾಗ ಒಂದು ಲೇಯರ್ ಕಡಿಮೆ ಮಾಡ್ಕೊಳ್ಳಿ. ಸೊ ಒಂದು ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್, ಇನ್ನೊಂದು ಲೇಯರಿಂಗ್, ಮೂರನೇದು ಕೈ ಟಚ್ ಮಾಡಿ ನೋಡೋದು ಟೆಂಪ್ರೇಚರ್ ಎಷ್ಟಿದೆ. ಓಕೆ, ಈ ಮೂರನ್ನ ಫಾಲೋ ಮಾಡಿದಾಗ ಖಂಡಿತವಾಗಿಯೂ ಸೇಫ್ ಆಗಿ ಇರಕ್ಕೆ ಸಾಧ್ಯ. ಡಾಕ್ಟರ್, ಈಗಿನ ಕಾಲದಲ್ಲಂತೂ ಮಕ್ಕಳಿಗೆ ಡೈಪರ್ ಹಾಕ್ತಾರೆ. ಯಾಕಂದ್ರೆ ಕೆಲವು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೂ ಈಸಿ ಆಗುತ್ತೆ, ಅಥವಾ ಮನೆಯಲ್ಲೂ ಹೆಚ್ಚು ಬಟ್ಟೆ ಒಗೆಯೋದಕ್ಕಾಗುತ್ತೆ, ಕಷ್ಟ ಆಗುತ್ತೆ ಅಂತ ಡೈಪರ್ ಹಾಕ್ತಾರೆ. ಸೊ ಒಂದ್ ವೇಳೆ ಡೈಪರ್ ಅನ್ನ ಹೆಚ್ಚು ಹಾಕಿದ್ರೆ, ಅದರಲ್ಲೂ ಸ್ಪೆಷಲಿ ಏನು ನ್ಯೂ ಬಾರ್ನ್ ಬೇಬೀಸ್ಗೆ ಡೈಪರ್ ಹೆಚ್ಚು ಹಾಕಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಹಾಗೇನೆ ಒಂದು ಡೈಪರ್ ಅನ್ನ ಎಷ್ಟು ಟೈಮ್ ವರ್ಗೆ ಹಾಕ್ಬೋದು, ಆ ಡ್ಯೂರೇಷನ್ ಎಷ್ಟಿರ್ಬೇಕು ಡಾಕ್ಟರ್? ಡೈಪರ್ ಹಾಕಿದ್ರಲ್ಲಿ ಏನು ತೊಂದರೆ ಇಲ್ಲ, ಡೈಪರ್ ಯೂಸ್ ಮಾಡ್ಬೋದು. ಯೂಶ್ವಲಿ ಒಂದು ಡೈಪರ್ ನೀವು ಹಾಕಿದ್ಮೇಲೆ ಮ್ಯಾಕ್ಸಿಮಮ್ 2 to 3 hours ಚೇಂಜ್ ಮಾಡಬೇಕು. ವೆದರ್ ಬೇಬಿ ಹ್ಯಾಸ್ ಪಾಸ್ಟ್ ಯೂರಿನ್ ಮೋಷನ್ ಮಾಡಿರಲಿ ಮಾಡದೇ ಇರಲಿ. ಮೋಷನ್ ಮಾಡಿದೆ ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ಚೇಂಜ್ ಮಾಡಬೇಕು. ಯೂರಿನ್ ಮಾಡಿದ್ರು 15 to 20 minutes ಚೇಂಜ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಯೂರಿನಲ್ಲಿರೋ ಅಸಿಡಿಕ್ ಅಂಶದಿಂದ ರ್ಯಾಷಸ್ಸು, ರೆಡ್ನೆಸ್ಸು, ಇರಿಟೇಷನ್ ಎಲ್ಲ ಬರಬಹುದು. 20 to 30% ಮಕ್ಕಳಲ್ಲಿ ಡೈಪರ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಆ ಡೈಪರ್ ಹಾಕೋದ್ರಿಂದ ಅವ್ರ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ರ್ಯಾಷಸ್, ರೆಡ್ನೆಸ್ ಬರುತ್ತೆ. ಅದೇನಾದ್ರು ಸುಮಾರು ಬಂದಿದೆ ಅಂದರೆ ಕ್ರೀಮು, ಲೋಷನ್ಸ್ ಹಚ್ಚಬೇಕು ಅವಶ್ಯಕತೆ ಬರ್ಬೋದು. ಬಟ್ ಡೈಪರ್ ಸಚ್ ಹಾಕೋದ್ರಲ್ಲಿ ತಪ್ಪೇನಿಲ್ಲ, ತೊಂದರೆ ಏನಿಲ್ಲ. ಅನ್ಲೆಸ್ ಎಕ್ಸ್ಟ್ರೀಮ್ ಕೇಸಸಲ್ಲಿ ಯಾವುದೋ ಮಗುಗೆ ಎಷ್ಟು ಸೆನ್ಸಿಟಿವ್ ಇದೆ ಅಂದರೆ ಸ್ಕಿನ್ನು, ಡೈಪರ್ ಸ್ವಲ್ಪ ಟಚ್ ಮಾಡಿದ್ರೂ ರ್ಯಾಷಸ್ ಬಂದಿದೆ ಅಂದರೆ ಆ ಮಟೀರಿಯಲಿಂದ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ನಾವು ರೆಕಮೆಂಡ್ ಮಾಡಲ್ಲ. ಇಲ್ಲಾಂದರೆ ಎಲ್ಲ ಮಕ್ಕಳಿಗೂ ಡೈಪರ್ ಹಾಕ್ಬೋದು. ಟೈಮ್ ಮೇಂಟೈನ್ ಮಾಡಿ. 2 to 3 hours ನಾರ್ಮಲಿ, ಮೋಷನ್ ಮಾಡಿದಾಗ ಇಮಿಡಿಯೇಟ್ಲಿ, ಯೂರಿನ್ ಮಾಡಿದಾಗ 15-20 minutes ಚೇಂಜ್ ಮಾಡಿ. ಓವರ್ ನೈಟ್ ಡೈಪರ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅಗೇನ್ ಮೋಷನ್ ಮಾಡಿದೆ ಅಂದರೆ ಅದು ನೀವು ಆದಷ್ಟು ನೋಡಿ ಚೆಕ್ ಮಾಡಿ ಇಮಿಡಿಯೇಟ್ಲಿ ಚೇಂಜ್ ಮಾಡಬೇಕು. ಹೌದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಅಂದ್ರೆ ಡೈಪರ್ ಹಾಕೋದ್ರ ಬಗ್ಗೆ ಒಂದಿಷ್ಟು ಡೌಟ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಮನೆಯಲ್ಲಿ ದೊಡ್ಡವರು ಅಂತ ಇದ್ದಾಗ ಅವ್ರು ಹೇಳ್ತಾರೆ, ನಾವು ಮುಂಚೆ ಡೈಪರ್ ಎಲ್ಲ ಮಾರ್ಕೆಟಲ್ಲಿ ಇರಲಿಲ್ಲ, ನೀವು ಸಣ್ಣ ಇರಬೇಕಾದ್ರೆ ಬರೀ ಬಟ್ಟೆನೇ ಯೂಸ್ ಮಾಡ್ತಿದ್ವಿ, ಇವಾಗಂತೂ ಹೆಚ್ಚು ಡೈಪರ್ ಯೂಸ್ ಮಾಡ್ತೀರಾ, ಅದು ಮಕ್ಳಿಗೆ ಒಳ್ಳೇದಲ್ಲ ಅಂತ ಸಜೆಷನ್ ಯೂಶಲಿ ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ಅವರು ಸಜೆಷನ್ ಕೊಟ್ಟಾಗ ಅದನ್ನ ಇಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಡಾಕ್ಟರ್ ಸಜೆಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನೀವು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಡಾಕ್ಟರ್, ಈ ಸಣ್ಣ ಮಕ್ಕಳಿಗೆ ಹಲ್ಲು ಬರೋದಕ್ಕೆ ಆರಂಭ ಆಗುವಂತ ಸಂದರ್ಭದಲ್ಲಿ ಲೂಸ್ ಮೋಷನ್ ಆಗುತ್ತೆ, ಇದು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಗುತ್ತೆ ಡಾಕ್ಟರ್? ಸಣ್ಣ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಹಲ್ಲು ಬಂದಾಗ ಯೂಶಲಿ 6 months to 9 months 10 months ತನಕ ಹಲ್ಲು ಬರುತ್ತೆ. ಏನಾಗುತ್ತೆ ಅಂದರೆ 2-3 ಚೇಂಜಸ್ ಆಗುತ್ತೆ. ಒಂದು ಸಲೈವೇಷನ್ ಅಂತ ಹೇಳ್ತಾರೆ, ಎಕ್ಸೆಸಿವ್ ಡ್ರೂಲಿಂಗ್ ಬರುತ್ತೆ, ಸಲೈವ ಬರುತ್ತೆ ಬಾಯಿಂದ. ಆ ಸಲೈವ ಸ್ವ್ಯಾಲೋ ಮಾಡಿ ಮೋಷನ್ ಸ್ವಲ್ಪ ಲೂಸ್ ಥರ ಆಗುತ್ತೆ. ಯಾಕಂದರೆ ಸಲೈವ ಇಂಟೆಸ್ಟೈನಲ್ಲಿ ಸ್ವಲ್ಪ ಮೋಷನ್ನ ಸಾಫ್ಟ್ ಮಾಡಿಬಿಡುತ್ತೆ, ಅದೊಂದು ರೀಸನ್. ನಂಬರ್ 2, ಹಲ್ಲು ಬರೋ ಏಜಲ್ಲಿ ಮಕ್ಕಳು ಜಾಸ್ತಿ ಏನು ಮಾಡ್ತಾರೆ, ಬಾಯಲ್ಲಿ ಬೆರಳು ಹಾಕ್ತಾರೆ, ಟಾಯ್ಸ್ ಹಾಕ್ತಾರೆ, ಪೆನ್ನು, ಪೆನ್ಸಿಲ್ಲು, ಏನೇ ಚಪ್ಪಲಿ ಸಿಕ್ಕರೂ ಬಾಯಿ ಹಾಕ್ತಾರೆ. ಅದರಲ್ಲೆಲ್ಲ ಇರೋ ಜರ್ಮ್ಸ್
ಕೀಟಾಣುಗಳು ಎಲ್ಲೋ ಹೋಗುತ್ತೆ, ಹೊಟ್ಟೆಗೆ ಹೋಗುತ್ತೆ, ಅದು ಮೋಷನ್ ಶುರು ಆಗುತ್ತೆ. ಅದರಿಂದ ಥರ್ಡ್ ರೀಸನ್ನು, ಯೂಶ್ವಲಿ ಹಲ್ ಬರೋ ಟೈಮಲ್ಲೇ ಮಕ್ಕಳಿಗೆ ಡಿಫ್ರೆಂಟ್ ಫುಡ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವುದೋ ಬೇರೆ ವೆಜಿಟೇಬಲ್ಸ್ ಕೊಡ್ತಾರೆ, ಯಾವುದೋ ಆ್ಯಪಲ್ ಕೊಡ್ತಾರೆ, ಇನ್ನೊಂದೇನೋ ರೈಸ್ ಗಂಜಿ ಮಾಡ್ತಾರೆ. ಸೊ ಕೆಲವು ಸಲ ಡೈಜೆಷನ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಬಿಕಾಸ್ ಮಲ್ಟಿಪಲ್ ಫುಡ್ಸ್ ಹೋಗ್ತಾ ಇರುತ್ತೆ. ಅದರಿಂದ ಈ 3 ಕಾರಣದಿಂದ ಆಗುತ್ತೆ ಹೊರತು ಹಲ್ ಬಂದ ತಕ್ಷಣ ಲೂಸ್ ಮೋಷನ್ ಆಗುತ್ತೆ ಅಂತ ಯಾವುದು ಡೈರೆಕ್ಟ್ ಲಿಂಕ್ ಇಲ್ಲ. ಬೇರೆ ಕಾರಣದಿಂದಾಗಿ ಈ ರೀತಿ ಆಗುತ್ತೆ. ಜನರಿಗೆ ಏನ್ ಅನ್ಕೋತಾರೆ, ಓ ಹಲ್ಲಿಗ ಬಂತು ಲೂಸ್ ಮೋಷನ್, ಅದಕ್ಕೆ ಡೈರೆಕ್ಟ್ ಲಿಂಕ್ ಇಲ್ಲ. ಹಲ್ ಬರೋದ್ರಿಂದ ಚೇಂಜಸ್ ಆಗೋದ್ರಿಂದ ಮೋಷನ್ ಆಗುತ್ತೆ ಹೊರತು ನಾಟ್ ಬಿಕಾಸ್ ಆಫ್ ಟೀತ್ ಎರಪ್ಷನ್ ಲಿಂಕ್ ಟು ಲೂಸ್ ಮೋಷನ್ ಡೈರೆಕ್ಟ್ಲಿ ಇಲ್ಲ. ಅಂದ್ರೆ ಹಲ್ಲು ಬರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಫುಡ್ಸ್ ಅನ್ನ ಕೊಡ್ತೀವಿ. ಈಗ 9 ಬೇಬೀಸ್ ಅಲ್ಲಿ ಏನ್ ಮಾಡ್ತೀರಾ, ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ತುಪ್ಪ ಕೊಡ್ತೀರಾ, ಫ್ರೂಟ್ಸ್ ಕೊಡ್ತೀರಾ, ಡಿಫ್ರೆಂಟ್ ಫ್ರೂಟ್ ಟ್ರೈ ಮಾಡ್ತೀರಾ, ಗಂಜಿ ಮಾಡ್ತಾರೆ, ಅದು ಇದು ಮಾಡ್ತಾರೆ. ಸೊ ಅದರಲ್ಲಿ ಮಗು ಕೆಲವು ಸಲ ಸ್ವಲ್ಪ ಡೈಜೆಷನ್ ಚೇಂಜಸ್ ಆಗುತ್ತೆ, ಅವಾಗ ಲೂಸ್ ಮೋಷನ್ ಆಗುತ್ತೆ. ಬಾಯಲ್ಲಿ ಬರೋ ಹಾಕೊಂಡಿರ್ತಾರೆ ಮಕ್ಕಳು, ಏನೇ ಕೊಟ್ಟರು ಬಾಯಿಗೆ ಹಾಕ್ತಾ ಇರ್ತಾರೆ, ಅದರಿಂದ ಏನಾಗುತ್ತೆ, ಸಲೈವ ಇರುತ್ತೆ. ಡೈರೆಕ್ಟ್ ಲಿಂಕ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈಗ ಕೊನೆಯದಾಗಿ ನೀವು ಪೇರೆಂಟ್ಸ್ಗೆ ಏನ್ ಸಲಹೆನ ಕೊಡ್ತೀರಿ? ಯಾಕೆಂತ ಹೇಳಿದ್ರೆ ಈಗ ಫಸ್ಟ್ ಬೇಬಿ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಹೆಚ್ಚು ಕೇರ್ ಇರುತ್ತೆ, ಮಗುವಿನ ಬಗ್ಗೆ ಗೊತ್ತಿರೋದಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಅಂತಹ ಪೇರೆಂಟ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್, ಮಕ್ಕಳು ಇವಾಗ ರೀಸೆಂಟಾಗಿ ಹುಟ್ಟುತ್ತಾ ಶುರು ಆಗಿಲ್ಲ. ಪ್ರಪಂಚ ಯಾವಾಗಿಂದ ಇದೆಯೋ, ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ವರ್ಷದಿಂದ ಇದ್ದಾರೆ. ಸೊ ನೇಚರ್ ಈಸ್ ದ ಬಿಗ್ಗೆಸ್ಟ್ ಆ್ಯಂಡ್ ದ ವೈಸೆಸ್ಟ್ ಡಾಕ್ಟರ್ ಅಂದರೆ ನೇಚರ್ ಅಲ್ವಾ? ಸೊ ನೀವು ನೇಚರಲ್ಲಿ ಟ್ರಸ್ಟ್ ಇಡಿ, ಪ್ಯಾನಿಕ್ ಮಾಡ್ಕೊಂಡು ಭಯ ಪಡಬೇಡಿ. ಇವು ನನ್ನ ಮಗು ಆಯಿತು, ಹೆಂಗೆ ಸಾಕಬೇಕು, ಹೆಂಗೆ ಹಾಲು ಕುಡಿಸ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗೆ ಎತ್ಕೋಬೇಕು, ನೋ ಪ್ಯಾನಿಕ್. ಯಾಕಂದರೆ ನಿಮಗೆ ಮಗು ನೇಚರ್ ಕೊಟ್ಟಿದೆ ಅಂದರೆ ಅದನ್ನು ಹೆಂಗೆ ನೋಡ್ಕೋಬೇಕು ಅನ್ನೋ ಒಂದು ನಾಲೆಜು, ಇನ್ಫಾರ್ಮೇಷನ್ ನಿಮಗೆ ನೇಚರೇ ಕೊಡುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೆಫಿನೆಟ್ಲಿ ಎಲ್ಲ ಪೇರೆಂಟ್ಸ್ಗೂ ಸಣ್ಣ ಪುಟ್ಟ ಹ್ಯಾಂಡ್ ಹೋಲ್ಡಿಂಗು, ಗೈಡೆನ್ಸು, ಸಪೋರ್ಟ್ ಬೇಕಾಗಿರುತ್ತೆ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಡಾಕ್ಟರ್ಸ್ ಇರಲಿ, ಸೊಸೈಟಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಇರಲಿ, ಕೊಡ್ತಾರೆ. ಬಟ್ ನನ್ನ ರಿಕ್ವೆಸ್ಟ್ ಏನಂದರೆ ಪೇರೆಂಟ್ಸ್ಗೆ, ನೀವು ಏನು ಮಾಡಲಿ ಏನು ಮಾಡಬೇಡಿ ಅದು ಬೇರೆ ವಿಷಯ. ಏನೇ ಹಾರ್ಮ್ಫುಲ್ ಮಗುಗೆ ಯಾವುದೇ ನಿಮ್ಮ ಆ್ಯಕ್ಷನ್ನು ಮಗುಗೆ ತೊಂದರೆ ಕೊಡೋ ಥರ ಮಾಡಬೇಡಿ. ವಿತೌಟ್ ಚೆಕಿಂಗ್, ವಿತೌಟ್ ಕನ್ಫರ್ಮಿಂಗ್ ಡಾಕ್ಟ್ರೆ. ಏನೇ ಕೊಡೋದಿರಲಿ, ಏನೇ ತಿನ್ಸೋದಿರಲಿ, ಟ್ರಾವೆಲ್ ಮಾಡೋದಿರಲಿ, ಯಾರೋ ತಂದು ಕೊಟ್ಟರು ತಿನ್ನಿಸ್ಬಿಡೋದಿರಲಿ, ಅದು ದಯವಿಟ್ಟು ಮಾಡಬೇಡಿ. ತಾಯಿ ಹಾಲು ಕುಡಿಸ್ಬೇಕು, ತೊಂದರೆ ಇದೆಯಾ ಡಿಸ್ಕಷನ್ ಮಾಡಿ ಡಾಕ್ಟರ್ ಹತ್ರ. ಬಟ್ ನೀವಾಗೆ ಏನು ಹಾರ್ಮ್ ಮಾಡೋಕ್ಕೆ ಹೋಗಬೇಡಿ. ತಾನಾಗೆ ಗ್ರೋತು ಚೆನ್ನಾಗಿರುತ್ತೆ, ಮಗು ಹೆಲ್ತು ಚೆನ್ನಾಗಿರುತ್ತೆ. ಬಟ್ ಟುಡೇ ಇನ್ ದ ಸಿಟಿ ಲೈಫ್ ಎಷ್ಟು ಕಡೆ ಡಾಕ್ಟರ್ಸ್ ಇದ್ದಾರೆ, ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ, ನಿಮಗೆ ಆ ಟೆನ್ಷನ್ ಬರೋದಿಲ್ಲ. ದಯವಿಟ್ಟು ಏನೇ ಡೌಟ್ ಬಂದರೂ ಒಂದ್ಸಲ ಡಾಕ್ಟರ್ ಅಡ್ವೈಸ್ ತೊಗೊಳ್ಳಿ. ಕುತ್ಕೊಂಡು ವಾಟ್ಸಪ್ ಫಾರ್ವರ್ಡ್ ನೋಡಬೇಡಿ. ವಾಟ್ಸಪ್ಪಲ್ಲಿ ಈ ಥರ ಬಂದಿದೆ, ಮಗು 3 ತಿಂಗಳಲ್ಲಿ ಜ್ಯೂಸ್ ಕುಡಿಸ್ಬೋದಂತೆ ಅಂತ ಕುಡಿಸ್ಬೇಡಿ, ಅದು ತಪ್ಪು. ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡು ಮಾಡಿ. ಸ್ಟೇ ಕಾಮ್, ಸ್ಟೇ ಹ್ಯಾಪಿ. ನೀವು ಎಷ್ಟು ಹ್ಯಾಪಿ ಇರ್ತೀರೋ ಮಗು ಅಷ್ಟು ಹೆಲ್ದಿ ಇರುತ್ತೆ. ಸೊ ವೈದ್ಯರ ಸಲಹೆನ ಪಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ನೀವು ಹೇಳಿದಾಗೆ ನೇಚರಿಗೆ ಮಗು ಅಡ್ಜಸ್ಟ್ ಆಗ್ತಾ ಹೋದ ಹಾಗೆ ಒಂದು ರೀತಿಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ನಿವಾರಣೆ ಆಗತ್ತೆ. ಕೂಡ ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಹುಟ್ಟಿದ್ದೇವರು ಹುಲ್ಮೇಯಿಸದೇ ಇರ್ತಾನ ಅನ್ನೋ ತರ. ಸೊ ಒಂದು ರೀತಿಯಲ್ಲಿ ಈ ಎನ್ವಿರಾನ್ಮೆಂಟ್ಗೆ ಅಥವಾ ಈ ನೇಚರಿಗೆ ಮಗು ಅಡ್ಜಸ್ಟ್ ಆಗುತ್ತೆ ಕೆಲವೊಂದಿಷ್ಟು ವಿಚಾರದಲ್ಲಿ. ಡೆಫಿನೆಟ್ಲಿ ಪೇರೆಂಟ್ಸ್ ಫಸ್ಟ್ ಅಡ್ಜಸ್ಟ್ ಆಗಿ. ನೀವು ಪೇರೆಂಟ್ಸ್ ಟೆನ್ಷನ್ ತಗೊಂಡ್ರೆ ಆಬ್ವಿಯಸ್ಲಿ ಅನ್ನೆಸರಿ ಇಶ್ಯೂಸ್ ಬರುತ್ತೆ. ನಾರ್ಮಲ್ ಆಗಿರಿ, ಕಾಮ್ ಆಗಿರಿ, ಬೇಕಾದಾಗ ಸಲಹೆ ತಗೊಳ್ಳಿ. ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಅಂತ ಹೇಳಿದ್ರೆ ನವಜಾತ ಶಿಶುಗಳ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಷಯದಲ್ಲೂ ಆಗಿರ್ಬೋದು, ಎದೆ ಹಾಲು ಕೊಡೋದಾಗಿರ್ಬೋದು, ಅಥವಾ ಬರ್ಬಿಂಗ್ ಮಾಡುವಂಥದ್ದು, ಫುಡ್ ಅನ್ನ ಯಾವ ರೀತಿ ಕೊಡಬೇಕು, ಕೇರ್ ಹೆಂಗ್ ಮಾಡಬೇಕು, ಭಯ ಪಡಬಾರ್ದು ಅಂತ ಪೇರೆಂಟ್ಸ್ಗೆ ಒಂದು ರೀತಿಯ ಧೈರ್ಯವನ್ನ ತುಂಬಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೆ ಈ ಒಂದು ನವಜಾತ ಶಿಶುವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಕ್ಷಾ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಜನರಿಗೆ ಎಸ್ಪೆಷಲಿ ಪೇರೆಂಟ್ಸ್ಗೆ ಸ್ವಲ್ಪ ಇದರಿಂದ ಅನುಕೂಲ ಆಗಲಿ, ಮಾಹಿತಿ ಸಿಗಲಿ ಅಂತ ನಮ್ಮದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ನವಜಾತ ಶಿಶುವಿನ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಅಥವಾ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಅದಕ್ಕೆ ಹೆಚ್ಚು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನವಜಾತ ಶಿಶುಗಳಲ್ಲಿ ಇದು ಸ್ವಾಭಾವಿಕವಾಗಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದೇ ಅನ್ನೋದನ್ನ ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ಪೋಷಕರು ಅದರ ಬಗ್ಗೆ ಹೆಚ್ಚು ಆತಂಕವನ್ನ ಪಡುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಏನೇ ಆರೋಗ್ಯ ಸಮಸ್ಯೆ ಹೆಚ್ಚಾಯಿತು ಅಥವಾ ಅದು ಸಿವಿಯರ್ ಆಯಿತು ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ಇವತ್ತಿನ ಈ ಒಂದು
ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು.